ದೇವರನ್ನು ನಾವು ಆರಾಧನೆ ಮಾಡಿ ಹೋಗ್ತಾರೆ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ, ಬಂಡೆಟ್ಟ ದೇವರು. ಕೀರ್ತನೆಗಳ ಪುಸ್ತಕ 126 ಕೀರ್ತನೆ ಅದರಲ್ಲಿ 3ನೇ ವಾಕ್ಯ ಹೇಳ್ತದೆ, ಯೆಹೋವನು ಮಹತ್ಕಾರ್ಯ ಮಾಡಿದ ನಿಜ, ಆದುದರಿಂದ ನಾವು ಹರ್ಷಗೊಳ್ಳುವವರಾಗಿದ್ದೇವೆ. ಕಳೆದ 1 ವರ್ಷ ದೇವರು ನಮ್ಮನ್ನು ಸರಿಯಾಗಿ ಪರಿಪಾಲಿಸಿದ್ದಾನೆ. ಅದನ್ನೆನಿಸಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಜೀಸಸ್. ಓ ಶಬಲ ಮಕರ ಮನಸ್ಸಿ ಅಂದನ ಎಲ್ಲರೂ ಸ್ವಲ್ಪ ಸಮಯ ಸ್ತೋತ್ರ ಹೇಳುವ. ಆತನ ಪ್ರಸನ್ನತೆ ನಮ್ಮ ಮನೆ ಚಲಿಸಿದಗೋಸ್ಕರ ಸ್ತೋತ್ರ ಹೇಳುವ. ಶಕ ಲಮ ಕಲ ರಮ ಕೆಲೆ ರೇ 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 ಶಕ ಲಮ ಲಮ ಶಕ ರರ ಶಕಲ. ಯೇಸುವಿನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನಾವು ಬೀಳ್ತಾ ಇರಬೇಕಾದರೆ, ನಿನ್ನ ಸಾನ್ನಿಧ್ಯ ನಾವು ಬೀಳ್ತಾ ಇರಬೇಕಾದರೆ, ಈ ಸ್ಥಳದಲ್ಲಿ ಇರುವ ಸ್ವಾಮಿ, ಈ ಸ್ಥಳದಲ್ಲಿ ಇರುವ ಸ್ವಾಮಿ, ಈ ಸ್ಥಳದಲ್ಲಿ ಇರುವ ಸ್ವಾಮಿ, ನಿನ್ನ ಮಹಿಮೆಯಲ್ಲಿ ನೀನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮಗೆ ಏನು ಮಾಡಲಿಕ್ಕಾಗುವುದಿಲ್ಲ. ಓ, ನೀನು ನಮಗೆ ಬೇಕು ಸ್ವಾಮಿ. ಕರ್ತನೇ,
ದೇವರ ಆರಾಧನೆ ಕಾರ್ಯಗಳನ್ನು ಮಾಡುತ್ತಾರೆ. ಇವತ್ತು ನಾನು ಹೇಳಲು ಇಷ್ಟಪಡ್ತೇನೆ, ನೀವು ಆರಾಧಿಸುವುದು ದೇವರಿಗೆ, ಕರ್ತನಿಗೆ, ಜೀವ ಸ್ವರೂಪನಾದ ದೇವರಿಗೆ, ನನ್ನನ್ನು ಸೃಷ್ಟಿ ಮಾಡಿದ ದೇವರು ಬಯಸುವುದೇನು ತಿಳಿದರೆ ತನ್ನ ಮಕ್ಕಳು ತನ್ನನ್ನು ಆರಾಧನೆ ಮಾಡಬೇಕೆಂದರೆ ಮನೆಗಳು ಚಪ್ಪಾಳೆ ಹೊಡೆಯಬೇಕಾದರೆ ಸೂರ್ಯ ನಕ್ಷತ್ರಗಳು ಆತನ ನಾಮವನ್ನು ಸೃಷ್ಟಿಗೆ ಸಾಧ್ಯವಾದರೆ ಜೀವವನ್ನು ನಾವು ಆತ್ಮಗೊಂಡ ನಾವು ಹೆಚ್ಚಾಗಿ 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 ದೇವರಾತ್ಮರೇ ಸತ್ಯದಾತ್ಮರೇ ಪ್ರಿಯ ಕರ್ತನಿಂದ ಸಣ್ಣದಾಗಿ ನಾವು ಬರ್ತಾ ಇದ್ದೀವಿ ಸ್ವಾಮಿ. ಈ ಸಮಯ ಕುಟುಂಬವನ್ನು ನೀನು 1 ವರ್ಷ ದೇವರೇ ಪರಿಪಾಲಿಸಲಿಕ್ಕೆ ನಿನಗೆ ಸ್ತೋತ್ರಪ್ಪ ದೇವರೇ. ಇವತ್ತು ಸ್ವಾಮಿ ಈ ಆಲಯಕ್ಕೆ ದಾಟಿ ಬಂದ ನಿನ್ನ ಮಕ್ಕಳು ಸ್ವಾಮಿ, ಅವರನ್ನು ಬಲದಿಂದ ತುಂಬಿಸಬೇಕು ಸ್ವಾಮಿ ದೇವರೇ. ನೀನು ಅವರ ಜೀವಿತದಲ್ಲಿ ಮಹಿಳೆಯಾದ ಕಾರ್ಯಗಳನ್ನು ಮಾಡಿದ್ದಿ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. 1 ವರ್ಷದಲ್ಲಿ ಅನೇಕ ಸಾಕ್ಷಿಗಳನ್ನು ಎಬ್ಬಿಸಿದಿ, ಅದಕ್ಕೆ ನಿನಗೆ ಸ್ತೋತ್ರಪ್ಪ. ಇವತ್ತು ದೊಡ್ಡ ದೊಡ್ಡ ಸಾಕ್ಷಿಗಳು ಏನಲ್ಲಿ ಸ್ವಾಮಿ, ನಿನ್ನ ಮಕ್ಕಳು ಬಂದಾಗೆ ಹೋಗುವುದಿಲ್ಲ ದೇವರು, ನಿನ್ನ ಅದ್ಭುತವನ್ನು ಕಾಣುತ್ತಾರೆ, ನಿನ್ನ ಮೈಗೆ ಅಭಿಷೇಕವನ್ನು ಹೊಂದುತ್ತಾರೆ. ಒಬ್ಬೊಬ್ಬರ ಮೇಲೆ ಅದು ಪಂಚ ಶತಮಾನದ ಒಬ್ಬನನ್ನು ಸೃಷ್ಟಿಸಿದ ಅದೇ ಪವಿತ್ರಾತ್ಮ ಶಕ್ತಿ ಒಬ್ಬೊಬ್ಬರ ಮೇಲೆ ಹರಿಯಲಿ ರಾಜ, ಒಬ್ಬೊಬ್ಬರು ತುಂಬ ಬೀಳುತ್ತಾರೆ ಸ್ವಾಮಿ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ ದೇವರೇ. ದಾರಿಯಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ಕೃಪೆಗಳು ಸ್ವಾಮಿ. ಆರಾಧನೆಯಲ್ಲಿ ನೀನು ಮಹಿಮೆಯನ್ನು ವಾಕ್ಯದ ಮೂಲಕ ಮಾತನಾಡುತ್ತೇವೆ. ಇಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ದೇವರೇ ಪ್ರಾರಂಭದಿಂದ ಕೊನೆಯವರೆಗೆ ನೀನು ಅಧ್ಯಕ್ಷನಾಗಿದ್ದು ನಡೆಸುತ್ತೇವೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಸ್ವಾಮಿ ನಿನಗೊಬ್ಬನಿಗೆ ಸಲ್ಲಿಸುತ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಹಾಗೆ ಎದ್ದಿರುವಾಗ ಆರಾಧನೆ ತಂಡದವರು ಆರಾಧನೆ ನಡೆಸಿಕೊಂಡಾರೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಇವತ್ತೇಸುವಲ್ಲಿ ಸಂತೋಷವನ್ನು ಕಂಡಿದ್ದೀರಿ. ಆಮೇಲೆ ಕಳೆದ ವಾರವಿಡೀ ದೇವರು ನಮ್ಮನ್ನ ಅದ್ಭುತ ರೀತಿಯಾಗಿ ನಡೆಸಿ ದಿನದಂದು ಆಲಯಕ್ಕೆ ಬರಲಿಕ್ಕೆ ಆತನು ಮಾಡಿದಂಥ ಸಹಾಯ, ಆತನು ಮಾಡಿದಂಥ ಕೃಪೆ ಮಾತ್ರವಲ್ಲ, ನಮ್ಮ ಸಭೆಯನ್ನು 1 ವರ್ಷ ಆತನು ಪರಿಪಾಲಿಸಿದನ್ನು ನೆನೆಸಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ದೇವರು ಈ 1 ವರ್ಷದಲ್ಲಿ ನಮಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅದು ನಮ್ಮ ಬಲ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ, ಎಲ್ಲ ಆತನ ಕೃಪೆಯಿಂದಲೇ ಆಗಿದೆ. ಫಿಲಿಪ್ಪಿ 2:9 ವಾಕ್ಯದಲ್ಲಿ ತಂದೆಯಾದ ದೇವರು ಯೇಸುವಿಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಎಲ್ಲ ದುಷ್ಟ ಶಕ್ತಿಗಳು ಅದು ಆತನ ಹೆಸರಿನಲ್ಲಿ ಅಡ್ಡ ಬೀಳ್ತದೆ ಎಂಬುದಾಗಿ ಆ ಯೇಸು ಎಂಬ ನಾಮವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ.
मसीह की ಯೇಸು ಮಸೀಹ್ की ಆಮೆನ್. ನಮ್ಮ ದೇವರು ಪಾಪವನ್ನ ತೀರಿಸುವ ದೇವರು, ನಮಗೆ ರಕ್ಷಣೆಯನ್ನ ಕೊಡುವಂತ ದೇವರಾಗಿದ್ದಾನೆ, ನಮ್ಮನ್ನ ಬಿಡುಗಡೆ ಮಾಡುವಂತ ದೇವರು ಆತನೇ ಆಗಿದ್ದಾರೆ. ನಾವೆಲ್ಲ ಆತನನ್ನು ಸ್ವಲ್ಪ ಸಮಯ ಸ್ತುತಿಸುವ. ಆತನು ನಮ್ಮನ್ನ ಹೆಸರಿಡಿದು ಕರೆದ ದೇವರಾಗಿದ್ದಾನೆ, ನಮ್ಮನ್ನ ಕಣ್ಮಣಿಯಾಗಿ ಕಾಯುವ ದೇವರಾಗಿದ್ದಾನೆ, ತನ್ನ ಅಂಗೈಯಲ್ಲಿ ನಮ್ಮನ್ನ ಚಿತ್ರಿಸಿಕೊಂಡ ದೇವರು ಆತನಾಗಿದ್ದಾನೆ. ನಾವು ಸ್ವಲ್ಪ ಸಮಯ ಆತನ ನಾಮವನ್ನು ಹಾಡಿ ಆತನ
ಹಾಗಾದರೆ ನಾವು ಕರಗಳನ್ನು ಎತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳಿ ಆತನು ನಮ್ಮ ಮೊರೆಯನ್ನು ಕೇಳಿ ಆತನು ಉತ್ತರಿಸುವ ದೇವರಾಗಿದ್ದಾನೆ. ನಾವೆಲ್ಲ ನಮ್ಮ ಕರಗಳನ್ನು ಎತ್ತಿ ದೇವರಿಗೆ ಹೇಳೋಣ. ಸ್ತೋತ್ರ ನಿಮಗೆ ಸ್ತೋತ್ರ ನಮನದಿಂದ ಸಲ್ಲಿಸುವೆ. Thank you, Jesus. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಇನ್ನೊಂದು ಬಾರಿ ಹೇಳೋಣ. ಸ್ತೋತ್ರ ನಿಮಗೆ ಸ್ತೋತ್ರ ನಮನದಿಂದ ಸಲ್ಲಿಸುವೆ. Thank you, Jesus. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ.
ಮಹಿಮೆ ಹೊಂದಲಿಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಆರಾಧನೆ ಮಾಡಿದಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೆನ್. ಎಷ್ಟು ಜನ ಸಂತೋಷಗೊಂಡವರಾಗಿ ಆಮೆನ್. ಹಲ್ಲೆಲೂಯಾ. ಈಗ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಅತೀವಾಗಿ ಪ್ರೀತಿಸುವ ಮತ್ತು ಗೌರವಿಸುವ ಪಾಸ್ಟರ್ ಫಿಲಿಪ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರಿವತ್ತು ದೇವರ ಸಂದೇಶವನ್ನು ನಮ್ಮ ಮಧ್ಯೆ ಹಂಚಬೇಕಿದ್ದಾರೆ. ನಾವು ಇಷ್ಟವಾಗಿ ನಂಬ್ತೇನೆ ದೇವರಿಗೂ ನಿಮ್ಮೊಂದಿಗೆ ಮಾತನಾಡುವವನಾಗಿದ್ದಾರೆ. ಪ್ರೈಸ್ ಗಾಡ್. ನೇರವಾಗಿ ಪಾಸ್ಟರ್ ಬಾಬಾಗೆ ಎದುರು ಕರೆದು ಉಳಿದ ಸಮಯವನ್ನು ಸಂತೋಷವುಳ್ಳವರಾಗಿದ್ದೀರಾ? ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಸಭೆಯ 1 ವರ್ಷ ಪೂರ್ತಿಯಾದಾಗ ಇವತ್ತು ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮೊಂದಿಗೆ ದೇವರ ಸೇವೆಯನ್ನು ಮಾಡುವಂತೆ ನನ್ನ ಆಮಂತ್ರಿಸಿದ ದೇವರ ಸೇವಕರಿಗೆ ನನ್ನ ವಂದನೆ, ನನ್ನ ಪ್ರೀತಿ ಸಲ್ಲಿಸುವನಾಗಿದ್ದೇನೆ. ನಾನು ಬಹಳವಾಗಿ ಪ್ರೀತಿಸುವ ದೇವರ ಸೇವಕರು. ನಾನು ಅವರನ್ನು ಕೂರಿಸಿ ಹೊಗಳಿಲಿಕ್ಕೆಲ್ಲ ನಾನು ಹೇಳೋದು, ಆದರೂ ಅವರಲ್ಲಿ ಒಂದು ಮಾತು, ಅವರ ಕುರಿತೊಂದು ಮಾತು ಹೇಳದೇ ಇದ್ದರೆ ಅದು ನಾನು ತಪ್ಪುಗೆಸ್ತನಾಗಿ ಮಾರ್ಪಡುತ್ತದೆ. ಕಾರಣದ ದೇವರಿಗೋಸ್ಕರವಾಗಿ ನಂಬಿಗಸ್ತೆಯಿಂದ ದೇವರ ಸೇವೆ ಮಾಡುವ ಅವರ ಕುರಿತು ನನಗೆ ನನ್ನ ಭಾವ ಗುರು ಪ್ರದೀಪ್ ಅವರು ಅನೇಕ ಸರ್ತಿ ಅವರ ಕುರಿತು ನನಗೆ ಹೇಳಲ್ಪಟ್ಟು ನಾನು ಕೇಳಿದ್ದೇನೆ. ಅದು ಮಾತ್ರವಲ್ಲ, ಅನೇಕ ಸರ್ತಿ ಅವರಿಂದ ವ್ಯಕ್ತಿಪರವಾಗಿ ಮಾತನಾಡುವಾಗಲೂ ಅವರ ಪ್ರಾರ್ಥನಾ ಜೀವಿತದಲ್ಲಿಯೂ ಅದೆಲ್ಲ ನನಗೆ ಅನುಭವಿಸುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮಗೆ ಸಿಕ್ಕಿರುವ ದೇವರ ಸೇವಕರು ಒಂದು ಪ್ರಾರ್ಥನಾ ವೀರರಾಗಿದ್ದಾರೆ. ಎಷ್ಟು ಜನರು ಅರ್ಥ ಮಾಡಿಕೊಳ್ತೀರಿ ಎಂದು ಗೊತ್ತಿಲ್ಲ. ಒಂದು ವಿಷಯ ಹೇಳ್ತೇನೆ, ನಿಮ್ಮ ಸೇವಕರು ನಿಮಗಾಗಿ ಪ್ರಾರ್ಥಿಸದೇ ಇದ್ದರೆ ಇವತ್ತು ನೀವು ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಿಮ್ಮ ಹಿಂದೆ ಪ್ರಾರ್ಥನೆ ಮಾಡುವ ಒಂದು ದೇವರ ಸೇವಕರು. ನೀವೆಲ್ಲ ರಾತ್ರಿ ಹಗಲು ಒಳ್ಳೆ ನಿದ್ದೆ ಮಾಡುವ, ಕೆಲಸಕ್ಕೆ ಹೋಗುವಾಗ ಕೆಲಸದ ಕ್ಷೀಣದಿಂದ ರಾತ್ರಿ ನಿದ್ದೆ ಮಾಡ್ತೀರಿ, 5 ನಿಮಿಷ ಪ್ರಾರ್ಥನೆ ಮಾಡಿ. ಆದರೆ ದೇವರ ಸೇವಕರು ನಿಮಗಾಗಿ ರಾತ್ರಿ ಎಚ್ಚರವಾಗಿದ್ದು ಕೂಡ ಪ್ರಾರ್ಥನೆ ಮಾಡುವ ಫಲವಾಗಿದೆ ಇವತ್ತು ಈ ಸಭೆಯು ಬೆಳವಣಿಗೆ ಹೊಂದಲಿಕ್ಕೆ ಕಾರಣ. ಅವರಿಗಾಗಿ ಅನೇಕ ಪ್ರತಿಕೂಲಗಳು ಬಂದರು, ಅದರ ಮಧ್ಯದಲ್ಲಿ ದೇವರು ಅವರನ್ನು ಈ 1 ವರ್ಷದ ಉಪಯೋಗಿಸುತ್ತಿರುವ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿಮಗೆ ಒಂದು ಪ್ರಾರ್ಥನಾ ವೀರ, ಆತ್ಮಭಾರ ಇರುವ ಒಂದು ದೇವರ ಸೇವಕರು ಸಿಕ್ಕಿದ ಕೈ ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಸಾರಿ, ನಾನು ಆರಾಧನೆಗೆ ಸ್ವಲ್ಪ ಲೇಟ್ ಆಗಿ ಬಂದದರಿಂದ ನನ್ನ ಆರಾಧನೆಯಲ್ಲಿ ಹಂತದಲ್ಲಿ ಬಿಟ್ಟು ನಾನು ಅಲ್ಲಿ ಒಪ್ಪಿಸಿಕೊಂಡು ನಾನು ಬಂದಿದ್ದೇನೆ. ದೇವರ ಸಂದೇಶವು ಕೊಡ್ಲಿಕ್ಕೆ ಇರುವುದನ್ನು ಕೊಟ್ಟು ನಾನು ಬಂದಿದ್ದೇನೆ. ಕ್ರೈಸ್ತರು ನಿಮ್ಮೊಂದಿಗೆ ದೇವರು ಸ್ತುತಿಸುವಂತೆ ದೇವರು ಕೊಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನನಗೆ ಪರಿಚಯ ಅನೇಕ ಮುಖಗಳಿದೆ. ಪ್ರಿಯ ದೇವರ ಸೇವಕರು, ವಸಂತ ಬ್ರದರ್ ಕ್ರೈಸ್ತರು ದೇವರ ಸೇವಕರು ನನಗೆ ಅನೇಕ ವರ್ಷದ ಪರಿಚಯ. ಅದೇ ರೀತಿಯಾಗಿ ಬೆನೆಟ್ ಬ್ರದರ್ ಕ್ರೈಸ್ತರು ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆ. ದೇವರು ನಿಮ್ಮ ಸೇವೆಯನ್ನು ಧಾರಾಳವಾಗಿ ಆಶೀರ್ವಾದ ಖಂಡಿತವಾಗಿ ನಾನು ನಡೆಸ್ತಾ ಇದ್ದೇನೆ. ಈ 1 ವರ್ಷದಲ್ಲಿ ಇಷ್ಟು ತುಂಬಿರುವುದಾದ್ರೆ ಬರುವ ವರ್ಷ ಈ ಆಲಯದಲ್ಲಿ ಕೂತ್ಕೊಳ್ಳಿಕ್ಕಾಗದೆ ನಂಬಿಕೆಯಿಂದ ಆರಂಭಿಸಿದ, ಪ್ರಾರ್ಥನೆಯಿಂದ ಆರಂಭಿಸಿದ ನಾನು ಸಾಕ್ಷಿಯ ಲಾಸ್ಟ್ ಭಾಗದಲ್ಲಿ ಬಂದು ಪ್ರಿಯ ಸಹೋದರ ಸಾಕ್ಷಿ ಕೇಳಲಿಕ್ಕೆ ಸಾಧ್ಯವಾಯಿತು. ಖಂಡಿತವಾಗಿ ಅದ್ಭುತದ ಸಾಕ್ಷಿಯನ್ನು ಅನೇಕ ನಿರ್ಮಿಸ್ತಾರೆ. ಕ್ರೈಸ್ತರು ನಂಬಿಗಸ್ತರಾಗಿರುವುದಾದ್ರೆ ದೇವರು ಪ್ರಯೋಜನ. ಇವತ್ತು ಲೋಕದ ನಂಬಿಗಸ್ತರು ಕಡಿಮೆಯಾಗಿದ್ದಾರೆ. ಕ್ರೈಸ್ತರು ಹೆಸರಿಗೆ ಅನೇಕ ರೀತಿಯಲ್ಲಿರುವವರಿದ್ದಾರೆ. ಕ್ರೈಸ್ತರು ಆದರೆ ಲೋಕದಲ್ಲಿ ದೇವರು ನೋಡುವಾಗ ನಂಬಿಗಸ್ತರು ಬಹಳ ಕಡಿಮೆ. ಆ ನಂಬಿಗಸ್ತಾದ ಈ ಸಭೆಯನ್ನು ಖಂಡಿತವಾಗಿ ನಾನಿವತ್ತು ಕಳೆದ ದಿನಗಳಲ್ಲಿ ದೇವರ ಸೇವಕರು ಹೇಳಿದ ಅವತ್ತಿನಿಂದ ನಾನು ಯಾವುದು ಪ್ರಸನ್ನ ಮಾಡಬೇಕೆಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನನಗೆ ಕೊಟ್ಟ ಒಂದು ಸಂದೇಶವಾಗಿದೆ. ನಂಬಿಗಸ್ತರಾದವರನ್ನು ದೇವರು ಎಬ್ಬಿಸುತ್ತಾರೆ. ನಂಬಿಗಸ್ತ ಯಾವುದರಲ್ಲಿ ನಂಬಿಗಸ್ತರಾಗಿರಬೇಕು. ಇವತ್ತಿನ ಚಿಂತೆಗೋಸ್ಕರವಾಗಿ ಪ್ರಕಟಣೆ ಪುಸ್ತಕ ನಾವು ನೋಡೋಣ. ಪ್ರಕಟಣೆ ಪುಸ್ತಕ ನಮಗೆಲ್ಲರಿಗೂ ಬಹಳ ಪರಿಚಿತವಾದ ಪುಸ್ತಕವಾಗಿದೆ. 7 ಸಭೆಗಳ ಕುರಿತು ನಮಗೆ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ ನೋಡಿದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕೆ ಇದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡಿ, ಇಲ್ಲಿ 10ನೇ ಆ ವಾಕ್ಯದ 10ನೇ ವಾಕ್ಯ ಹೀಗೆ ಹೇಳುತ್ತಾ ಇದೆ, ನಿನಗೆ ಅನೇಕ ಸಂಕಟಗಳು ಸಂಭವಿಸಲಿಕ್ಕಿದೆ, ನಿನಗೆ ಅನೇಕ ವೇದನೆಗಳು ಸಂಭವಿಸಲಿಕ್ಕಿದೆ, ನಿನಗೆ ಅನೇಕ ನಿಂದೆಗಳು. ಈ ವಾಕ್ಯ ನಾನು
ಸಂದೇಶಕ್ಕೆ ಹೋಗುವ ಮುಂಚಿತವಾಗಿ ದೇವರು ನನಗೆ ಕೊಟ್ಟ ಒಂದು ಪ್ರವಾದನೆ ನಾನು ನಿಮ್ಮಲ್ಲಿ ಹೇಳಿದ ನಂತರವಾಗಿ ಈ ವಾಕ್ಯಕ್ಕೆ ನಾನು ಪ್ರವೇಶಿಸ್ತೇನೆ. ಈ ವಾಕ್ಯವನ್ನು ಇಟ್ಟುಕೊಂಡು ನಾನು ದೇವರಿಗೆ ಕೇಳಿದ್ದೇವೆ, ಇದರಲ್ಲಿ ನಾನು ಏನು ಮಾತನಾಡಬೇಕು, ನಾನು ಹೋಗಿ ಮಾತನಾಡಿದ ಸಭೆಗೆ ಆಶೀರ್ವಾದವಾಗಬೇಕೆಂಬುದಾಗಿ ಕಳೆದ 10 ದಿನಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇರುವಾಗ ದೇವರ ನನಗೆ ಕೊಟ್ಟ ಪ್ರಕಟಣೆ, ನೀನು ಅನೇಕ ಸಂಕಷ್ಟದಲ್ಲಿ ಹಾದು ಹೋದಾಗ, ನೀನು ಅನೇಕ ನಿಂದೆಯಲ್ಲಿ ಹಾದು ಹೋದಾಗ, ನೀನು ಅನೇಕ ಸತಿ ಪದ್ಮೋಸ್ ಎಂಬ ದ್ವೀಪದಲ್ಲಿ ಒಬ್ಬಂಟಿಗನಾಗಿ ಹಾದು ಹೋದಾಗ, ಅಲ್ಲಿ ನೀನು ನಂಬಿಗಸ್ತನಾಗಿದ್ದುದರಿಂದ ನಾನು ನಿನಗೊಂದು ಜಯಮಾಲೆಯನ್ನು ಕೊಡುತ್ತೇನೆ. ಎಷ್ಟು ಜನ ದೇವರ ಆಲೋಚನೆ ಸ್ವೀಕರಿಸ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಕಳೆದಿನ ಒಬ್ಬಂಟಿಗನಾದ ಅನುಭವ, ಕಳೆದಿನ ನಿಂದೆಗೊಳಗಾದ ಅನುಭವ, ಅನೇಕ ಸತಿ ನಿನ್ನನ್ನು ದೂರ ನಿಲ್ಲಿಸಿದ ಅನುಭವ, ನೀನು ಮುಂದಕ್ಕೆ ಬಲವಾದಕ್ಕೆ ತಳ್ಳಿ ಬಿಟ್ಟಾಗ ಅಲ್ಲಿ ನೀನು ನಂಬಿಗಸ್ತನಾದೆಂಬುದಾಗಿ ದೇವರು ಕಂಡದಿಂದ ನಿನ್ನನ್ನು ನಾನು ಪದ್ಮೋಸಿದ ಹೊರಗಡೆ ಕರೆತಂದು ನಿನಗೆ ಕೆಲವು ಪ್ರಕಟಣೆಗಳನ್ನು ತೋರಿಸ್ತೇನೆ ಯೇಸುವಿನ ನಾಮದಲ್ಲಿ. ಈ ವಾಕ್ಯವು ನನಗೆ ಮತ್ತೆ ನನ್ನ ದೇವರಿಗೆ ದೇವರೇ, ಇದರಲ್ಲಿ ಏನಾಗಿದೆ, ಈ ನಂಬಿಗಸ್ತಕ್ಕೆ ಎಂಬುದಾಗಿ ಅರ್ಥ ಏನು? ಲೋಕದಲ್ಲಿ ಅನೇಕ ನಂಬಿಗಸ್ತರು ಎಂಬುದಾಗಿ ಹೇಳಿ ಅನೇಕ ಫ್ಲೆಕ್ಸ್ ಹೊಡೆದುಕೊಂಡು ಅನೇಕ ದೊಡ್ಡ ದೊಡ್ಡ ಕ್ರೂಸೈಡ್ಗಳೆಲ್ಲ ಮಾಡಿ ಹೀಗೆ ಹೆಸರು ಗಳಿಸಲಿಕ್ಕೆ ನೋಡುವಾಗ ಇದರ ಮಧ್ಯದಲ್ಲಿ ನಂಬಿಗಸ್ತಿಕೆ ಎಂದರೆ ಏನಾಗಿದೆ ಎಂಬುದಾಗಿ ನಾನು ದೇವರಿಗೆ ಕೇಳಿದೆ. ಅವಾಗ ದೇವರ ಆತ್ಮನು ನನಗೆ ಕೊಟ್ಟ ಕೆಲವು ಚಿಂತೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಕೆಲವು ಪಾಯಿಂಟ್ಗಳನ್ನು ಹೇಳಿ ನನ್ನ ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ಅಲ್ಲಿ ನಾನು ಹೀಗೆ ಪ್ರಾರ್ಥನೆ ಮಾಡಿದಾಗ ದೇವರಾತ್ಮನ ಕೈ ಹೇಳಿದ್ದು 7 ಸಭೆಗಳಿಗೆ ದೇವರಾತ್ಮನ ಹೇಳ್ತಾ ಇದೆ. 7 ಸಭೆಗಳು ನಿಮಗೆ ಗೊತ್ತು. ಒಂದು ಎಫೆಸಸ್ ಸಭಾ. ಎಫೆಸಸ್ ಸಭಾದ ಕುರಿತು ನೋಡೋದ, ನಿನಗೆ ಮೊದಲು ನಿನಗಿದ್ದ ಪ್ರೀತಿಯಲ್ಲಿ ನೀನು ಬಿಟ್ಟಿದ್ದೀ ಎಂಬುದಾಗಿರುವ ಒಂದು ತಪ್ಪನ್ನು ನಾನು ಕಾಣುತ್ತಾ ಇದ್ದೇನೆ. ನೆಕ್ಸ್ಟ್ ಆಗಿ ಸ್ಮೂರ್ಣ ಸಭೆ ಕುರಿತು ಹೇಳ್ತಾ ಇದೆ, ನೀನು ನಂಬಿಗಸ್ತನಾಗಿರು, ನೀನು ಸಂಭವಿಸುವವರಲ್ಲಿ ಎಲ್ಲರಲ್ಲಿ ನೀನು ನಂಬಿಗಸ್ತನಾಗಿರುವುದಾದರೆ ನಿನ್ನನ್ನು ನಾನು ಮೇಲಕ್ಕೆ ತರುತ್ತೇನೆ. ಅದು 3ನೇ ಸಭೆ ಪೆರ್ಗಮ ಸಭೆ ಕುರಿತು ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕ 2-3 ಅಧ್ಯಾಯಗಳಲ್ಲಿ ನೀವು ನಾನು ಹೇಳುವ ಈ ವಿಷಯಗಳೆಲ್ಲ ಅಲ್ಲಿ ನಮಗೆ 1-2 ಅಧ್ಯಾಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪೆರ್ಗಮ ಸಭೆ ಕುರಿತು ನೀನು ಉಪದೇಶದಲ್ಲಿ ಅಲೆಯ ನೀನು ತಪ್ಪಿ ಹೋಗದೆ ಬೋಧನೆಯಲ್ಲಿ ಸ್ಥಿರಚಿತ್ತನಾಗಿರು, ನಾನು ನಿನ್ನನ್ನು ಮೇಲೆ ಕೆತ್ತುವೆನು. 4ನೇದಾಗಿ ನೋಡುವಾಗ ತುಯತೈರಿಯ ಸಭೆ ಕುರಿತು ನೋಡ್ತೇವೆ. ತುಯತೈರಿಯ ಸಭೆ ಕುರಿತು ಹೇಳ್ತಾ ಇದೆ, ನೀನು ಜೀವಿತದಲ್ಲಿ ಪರಿಶುದ್ಧರಾಗಿರಬೇಕು. ನೀನು ನಿನ್ನ ಜೀವಿತದಲ್ಲಿ ನಾನು ಇಟ್ಟದನ್ನು ಯಾರಿಗೂ ಅದು ಆಗಲಿಸಲಿಕ್ಕಾಗುವುದಿಲ್ಲ. 5ನೇದಾಗಿ ಸರ್ದಿಸ್ ಸಭೆ ಕುರಿತು ನೋಡುತ್ತೇವೆ. 6ನೇದಾಗಿ ಫಿಲಡೆಲ್ಫಿಯ ಸಭೆ, 7 ಲವೋದಿಕೀಯ ಸಭೆ. ಈ ಎಲ್ಲ ಸಭೆಗಳ ಕುರಿತು ನೋಡುವಾಗ ಅಲ್ಲಿ ಒಂದೊಂದು ತಪ್ಪುಗಳನ್ನು ಎತ್ತಿ ಹೇಳುವುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ 7 ಸಭೆಯ ಕುರಿತು ಯೋಹಾನನು ಪದ್ಮೋಸ್ ಎಂಬ ದ್ವೀಪದಲ್ಲಿ ಆಗಿದ್ದಾಗ ದೇವರು ತನಗೆ ಕೊಟ್ಟ ಪ್ರಕಟಣೆಯಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇದರ ಕುರಿತು ನೀವು ಹೆಚ್ಚಾಗಿ ತಿಳಿದಿದ್ದರಿಂದ ನಾನು ಅದನ್ನು ವಿವರಿಸಲಿಕ್ಕೆ ನಾನು ಬಯಸ್ತಾ ಇಲ್ಲ. ಆದರೆ 7 ಸಭೆಗಳಲ್ಲಿ ಅವರ ಜೀವಿತದಲ್ಲಿ ಸಂಭವಿಸುವ ಕೊರತೆಗಳು, ಅವರ ಜೀವಿತದಲ್ಲಿ ಸಂಭವಿಸುವ ಪಾಪಗಳು, ಎಲ್ಲಿ ಬಿದ್ದು ಹೋಗಿದ್ದಾರೆ ಎಂಬುದಾಗಿ ಎಲ್ಲವೂ ತಟ್ಟಿ ಎಬ್ಬಿಸಿಕೊಂಡು ಹೇಳುವ ಒಂದು ಮಾತಿದೆ, ನಾನು ಅತಿ ಬೇಗನೆ ಬರುತ್ತೇನೆ. ಇವತ್ತು ನಾನು ಕೇಳ್ತಿರೋ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ಅತಿ ಬೇಗನೆ ಬರುತ್ತಾರೆ. ಲೋಕವು ಅದರ ಅಂತ್ಯಕ್ಕೆ ಬರುತ್ತಾ ಇದೆ. ನೀವು ಗಮನಿಸ್ತೀರಾ ಎಂಬುದಾಗಿ ಗೊತ್ತಿಲ್ಲ. ನಮಗೆ ಇವಾಗ ವಾತಾವರಣ ಯಾವುದೆಂಬುದಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮಳೆಗಾಲ ಯಾವುದು, ಚಳಿಗಾಲ ಯಾವುದು, ಬೇಸಿಗೆಗಾಲ ಯಾವುದು ಎಂಬುದಾಗಿ ಹೇಳಲಿಕ್ಕಾಗದೆ ಇದೆಲ್ಲವೂ ತಾರುಮಾರಾಗಿದೆ. ಈ ಸಮಯದಲ್ಲಿ ಮಳೆ ಬಂದರೆ ನಿಮಗೆ ಗೊತ್ತು, ಕೃಷಿಯೆಲ್ಲ ನಾಶವಾಗುತ್ತಾ ಇದೆ. ನಾರ್ತ್ ಇಂಡಿಯಾದಲ್ಲಿಯೂ, ನಾರ್ತ್ ಕರ್ನಾಟಕದಲ್ಲಿಯೂ, ಕೇರಳದಲ್ಲಿಯೂ, ನಮ್ಮ ಉಡುಪಿಯಿಂದ ಬಿಟ್ಟು ಬಾಕಿ ಎಲ್ಲ ಉಡುಪಿಯ ಕೆಲವು ಕಡೆಯಲ್ಲಿ ಮಳೆ ಬಂದು ಅನೇಕ ನಾಶ ನಷ್ಟಗಳಾಗಿದೆ. ಅಲ್ಲಿ ಎಲ್ಲವೂ ನಶಿಸಿ ಹೋಗ್ತಾ ಇದೆ. ಇದು ನಾವು ಇವಾಗ ನೋಡಿ ಭಯ ಪಡಲಿಕ್ಕೆಲ್ಲ ದೇವರ ವಾಕ್ಯ ಹೇಳ್ತಾ ಇದೆ. ಅಂಜೂರ ಮರವು ಚಿಗುರುವಾಗ ಅದರ ಎಲೆ ಅಲ್ಲೆಲ್ಲ ಚಿಗುರುವಾಗ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಕರ್ತನ ಬರವಣಿಗೆ ಹತ್ತಿರವಾಗಿದೆ. ಹಾಗಿದ್ದರೆ ನಮ್ಮ ಕರ್ತನ ಬರವಣಿಗೆ ರಕ್ಷಣೆ ಏನೇನಾಗಿದೆ? ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಭೂಕಂಪಗಳು, ಜಲಪ್ರಳಯಗಳು, ವ್ಯಾಧಿಗಳು. ನೀವು ಯಾರಾದ್ರೂ ಈ ರೀತಿಯಾಗಿರುವ ವ್ಯಾಧಿಗಳು ಕೇಳಿದ್ದೀರಾ? ನಿಮಗೆ ನೆನಪಿದೆ, ನನಗಿಂತ ಹಿರಿಯರಾದ ಅನೇಕರಿದ್ದೀರಿ. ನಿಮ್ಮ ವರ್ಷಗಳಿಂದ ಅನೇಕ ರೋಗಗಳು ಬಂದಿತ್ತು. ಆದ್ರೆ ಆ ರೋಗಗಳೆಲ್ಲ ಅಲ್ಲಿ ಇಷ್ಟು ಜನರನ್ನು ಕೊಂದ ಒಂದು ರೋಗ ವ್ಯಾಧಿ ನಮ್ಮ ದೇಶದಲ್ಲಿ ಉಂಟಾಗಿಲ್ಲ. ಪ್ರೈಸ್ ನೋಡಿ, ಅನೇಕ ಸಾವಿರ ಜನರು ಅಲ್ಲಿಯ ಸ್ಮಶಾನದಲ್ಲಿ ಸೇರಿದ್ದಾರೆ. ಈ ವ್ಯಾಧಿಯು ಇವತ್ತು ನಿಂತಿಲ್ಲ. ನಾವೆನಿಸ್ತೇವೆ ಈ ವ್ಯಾಕ್ಸಿನ್ ಎಲ್ಲ ತಗೊಂಡಿದ್ದರಿಂದ ಇದು ನಿಂತಿದೆ ಎಂಬುದಾಗಿ, ನಿಂತಿಲ್ಲ. ಇದಕ್ಕಿಂತಲೂ ಇದು ಪವರ್ಫುಲ್ ಆಗಿರುವ ಬೇರೆ ವ್ಯಾಧಿಗಳು ಬರುತ್ತಾ ಇದೆ. ವಿಜ್ಞಾನಿಗಳು ಹೊರಗಡೆ ಬಿಡುತ್ತಾ ಇಲ್ಲ. ಅಂದರೆ ಲೋಕವು ಎಲ್ಲವೂ ಅಲ್ಲಿಯ ಅದರ ಸ್ಥಾನಕ್ಕೆಲ್ಲ ಅಲ್ಲಿ ನಿಲ್ಲಿಕ್ಕಾಗದಿರುವ ರೀತಿಯಲ್ಲಿ ಎಲ್ಲವೂ ನಾಶವಾಗುತ್ತಾ ಇದೆ. ಆರ್ಥಿಕ ಸ್ಥಿತಿ ನಿಮಗೆ ಗೊತ್ತಿದೆಯಾ? ಅಲ್ಲಿ ಇವರ ಕೆಲಸ ಇಲ್ಲದೆ
ಅನೇಕ ಸಾಫ್ಟ್ವೇರ್ ಕಲಿತವರು, ಅದೇ ರೀತಿಯ ವಿವಿಧ ಉತ್ತಮವಾದ ಕೆಲಸ ಕಾರ್ಯಗಳಿದ್ದವರು ಇವಾಗ ಕೆಲಸವಿಲ್ಲದೆ ಮನೆಗಳಲ್ಲಿ ಕೂತ್ಕೊಳ್ತಾ ಇದೆ. ಒಂದೇ ಒಂದು ವಿಷಯ, ಇದೆಲ್ಲವೂ ಒಬ್ಬನ ಆಡಳಿತದಲ್ಲಿ ಬರಬೇಕು, ಲೋಕವು ಒಬ್ಬನ ನಿಯಂತ್ರಣದಲ್ಲಿ ಬರಬೇಕು. ಅದಕ್ಕೆಲ್ಲವೂ ಇವಾಗ ನಾವು ಕಾಣ್ತಾ ಇದೆ. ಕೆಲವು ವ್ಯಕ್ತಿಗಳ ಕೈಯಲ್ಲಿ ಇವಾಗ ಅನೇಕ ಸ್ಥಾನಗಳು, ಸಂಸ್ಥೆಗಳು, ಅಲ್ಲಿ ದೇಶವು ಬರ್ತಾ ಇರುವಾಗ ನಾವು ಇದರಲ್ಲಿ ನಾವೇನ್ ಮಾಡಬೇಕು ಗೊತ್ತಾ? ಎಚ್ಚರವಾಗಬೇಕು. ದಿನಗಳಾಗಿದೆ. ಮೊದಲಿಗತೆಯ ರೀತಿ ನಮ್ಮ ಕರ್ತನೆ ಬರುತ್ತಾನೆ. 10 ಮೊದಲಿಗತೆಯಲ್ಲಿ 10 ಜನ ಒಂದೇ ಮೊದಲಿಗನಿಗಾಗಿ ಕಾದಿದ್ದರು. 5 ಜನ ಏನಾಗಿದೆ? ಕೈ ಬಿಡಲ್ಪಟ್ಟರು. ಕೈ ಬಿಡಲ್ಪಟ್ಟಲಿಕ್ಕೆ ಕಾರಣ ಏನು ಗೊತ್ತಾ? ಅಲ್ಲೆಲ್ಲ ಅವರ ಬೇರೆ ಏನೂ ಅಲ್ಲ, ಅವರ ಬೆಳಕು ನಂದಿ ಓದುವುದರಿಂದ ರಕ್ಷಣೆ ಹೊಂದಿದವರಾಗಿದ್ದಾರೆ, ಮೊದಲಿಗನಿಗಾಗಿ ಕಾದುಕೊಂಡಿದ್ದವರಾಗಿದ್ದಾರೆ, ಅಲ್ಲಿ ದೀಕ್ಷಾ ಸ್ನಾನ ಹೊಂದಿದವರಾಗಿದ್ದಾರೆ, ಪವಿತ್ರಾತ್ಮ ಹೊಂದಿದವರಾಗಿದ್ದಾರೆ. ಆದರೆ ಅಲ್ಲಿಯ ಸನ್ನಿವೇಶ ಬಂದಾಗ ಆತ್ಮಿಕೆಯಲ್ಲಿ ಕ್ಷೀಣಗೊಂಡು ಅಲ್ಲಿ ಅನೇಕರು ನಿದ್ದೆ ಪಡೆದಾಗ ಅಲ್ಲಿ ಮೊದಲಿಂಗನು ಬಂದನು, ಸಿದ್ಧವಾದವನ್ನ ಕರೆದೊಯ್ದನು. ಕ್ರೈಸ್ತರಾಗಿದ್ದರೆ ನನ್ನ ಕರ್ತನ ಬರವಣಿಗೆ ಬರುತ್ತಿರುವಾಗ ನಾವು ಎಚ್ಚರವಾಗಿರಬೇಕು. ಕ್ರೈಸ್ತರಲ್ಲಿಯ ನನ್ನ ವಿಷಯಕ್ಕೆ ನಾನು ಬರುತ್ತೇನೆ. ಯಾವುದರಲ್ಲಿ ಎಲ್ಲ ನಂಬಿಗಸ್ತರಾಗಿರಬೇಕೆಂಬುದಾಗಿ ಕೆಲವು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳುತ್ತೇನೆ. ಕ್ರೈಸ್ತರಲ್ಲಿ ಒಂದು, ದೇವರನ್ನು ಪ್ರೀತಿಸುವುದರಲ್ಲಿ ನಾವೇನಾಗಿರಬೇಕು? ನಂಬಿಗಸ್ತರಾಗಿರಬೇಕು. ಕ್ರೈಸ್ತರು ನಮ್ಮ ಅನೇಕ ಸತ್ಯ ಹೇಳ್ತಾರೆ, ನಾನು ದೇವರನ್ನು ಪ್ರೀತಿಸ್ತೇನೆ. ಕ್ರೈಸ್ತರ ಪೇತ್ರನ ಹೇಳುವ ರೀತಿಯಲ್ಲಿ ಪೇತ್ರನಲ್ಲಿ ಸ್ವಾಮಿ ಕೇಳಿದ, ಪೇತ್ರನೇ ನೀನು ನನ್ನನ್ನು ಪ್ರೀತಿ ಮಾಡುತ್ತೀಯೋ? ಹೌದು ಕರ್ತನೆ, ಪ್ರೀತಿ ಮಾಡ್ತಾ ಇದ್ದೇನೆ. ಇವರುಗಳಿಗೆ ಎಲ್ಲ ರೀತಿಯಲ್ಲಿ ಪ್ರೀತಿಸ್ತಾ ಇದೆಯೋ? ಹೌದು ಕರ್ತನೆ. ಕ್ರೈಸ್ತರ ಮತ್ತೆಯೂ ಕೇಳಿದಾಗ ಅವನಿಗೆ ಗೊತ್ತಾಯಿತು, ನನ್ನಲ್ಲಿ ಎಲ್ಲಿಯೋ ಪ್ರೀತಿಗೆ ಅಲ್ಲಿಯ ಪ್ರಯಾಸವನ್ನು ಸಂಭವಿಸಿದೆ, ನನ್ನ ಪ್ರೀತಿಗೆ ಎಲ್ಲಿಯೋ ಕೊರತೆ ಸಂಭವಿಸಿದೆ. ಮತ್ತೆ ಅವನು ಹೇಳ್ತಿರುವ ಮಾತು, ಕರ್ತನೆ ನೀನು ಎಲ್ಲವನ್ನು ಬಲ್ಲವನಾಗಿದ್ದಿ. ಆದರೆ ಇವತ್ತು ಇಲ್ಲಿರುವ ಸಭೆಯಲ್ಲಿರುವ ದೇವರ ಮಕ್ಕಳಿಗೆ ನಾನು ಹೇಳುತ್ತೇನೆ, ಕ್ರೈಸ್ತರು ನಮ್ಮ ಪ್ರೀತಿ ಕಡಿಮೆಯಾಗಬಾರದು. ಕ್ರಿಸ್ತನಲ್ಲಿರುವ ಪ್ರೀತಿಯಲ್ಲಿ ಕೊರತೆ ಸಂಭವಿಸಬಾರದು. ಲೋಕದಲ್ಲಿರುವ ಪ್ರೀತಿಗಿಂತಲೂ ನೀನು ಕ್ರಿಸ್ತನನ್ನು ಪ್ರೀತಿಸುವುದಾದರೆ ಆ ದೇವರು ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಕ್ರೈಸ್ತರು ಅಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಹೇಗೆ ದೇವರನ್ನು ಪ್ರೀತಿಸುವುದು. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಾಕ್ಯ. ಮತ್ತಾಯನ ಸುವಾರ್ತೆ 22:37. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ 3 ವಿಷಯ ಹೇಳ್ತಾರೆ ಹೇಗೆ ಕ್ರಿಸ್ತನ ಪ್ರೀತಿಸಬೇಕು. ಒಂದು ಪೂರ್ಣ ಹೃದಯ, 2 ಪೂರ್ಣ ಪ್ರಾಣ, 3ನೇದಾಗಿ ಪೂರ್ಣ ಬುದ್ಧಿಯಿಂದ. ನಾವು ಕ್ರಿಸ್ತನನ್ನು ಪ್ರೀತಿಸುವಾಗ ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ನಾವು ಪ್ರೀತಿಸಬೇಕು. ಇದು ನಮಗೆ ಅಸಾಧ್ಯವಾಗ್ತಾ ಇದೆಯೋ? ನಿಜವಾಗಿಯೂ ನಾವು ಕ್ರಿಸ್ತನನ್ನು ಪ್ರೀತಿಸುವಾಗ ಪೂರ್ಣ ಪ್ರಾಣ ಕೊಟ್ಟು ನಮಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯವೋ? ದಾನಿಯಲ್ಲೇ ನೀನು ಪ್ರಾರ್ಥಿಸುವ ವ್ಯಕ್ತಿಯಲ್ಲವೋ ನಿನಗೆ ಏನು ಸಂಭವಿಸ್ತಾ ಇದೆ? ನಂಬಿಗಸ್ತನು ರಾಜನ ತಿನ್ನುವ ಆಹಾರವು ತನ್ನ ರಾಜನ ಕುಡಿಯುವ ಪಾನೀಯವನ್ನು ಕುಡಿಯದೆ ಅಲ್ಲಿಯ ಪ್ರಾರ್ಥನಾ ವೀರನಾಗಿ ಯಾವಾಗಲೂ ಪ್ರಾರ್ಥಿಸುವ ತನ್ನ ಜೀವಿತದಲ್ಲಿ ಪ್ರಾರ್ಥನೆಯಿಂದ ದೂರ ಮಾಡಲಿಕ್ಕೋಸ್ಕರವಾಗಿ ನನಗೆ ಬಂದ ನಿಯಮ, ರಾಜರೇ ನಿನ್ನನ್ನು ಹೊರತು ಬೇರೆ ಯಾರಲ್ಲಿ ಯಾರು ಪ್ರಾರ್ಥಿಸುವುದಾದರೆ ಅವರನ್ನು ಸಿಂಹದ ಗವಿಗೆ ಹಾಕಬೇಕು. ರಾಜರು ಏನು ಚಿಂತೆ ಮಾಡದೆ ಆ ನಿಯಮವನ್ನು ಮುದ್ರೆ ಹಾಕಿದರು. ನಮಗೆ ಗೊತ್ತಿರುವ ಭಾಗವಾಗಿದೆ. ಹಾಗೆ ದಾನಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುತ್ತಿರುವ ತನ್ನ ಶತ್ರುಗಳು ಕಲೆಯ ರಾಜನ ಬಳಿಯಲ್ಲಿ ಬಂದು ಹೇಳ್ತಾ ಇದೆ, ದಾನಿಯನ್ನು ಒಬ್ಬನ ಮಾತ್ರ ನಿನ್ನ ಮಾತನ್ನು ಉಲ್ಲಂಘನೆ ಮಾಡುತ್ತಾ ಇದ್ದಾರೆ. ಅವಾಗ ಅರಸನು ಹೇಳ್ತಾ ಇದೆ, ಏನು ಮಾಡಬೇಕು? ಅಲ್ಲಲ್ಲಿ ನೀನು ಹೇಳಿದ ನಿಯಮದ ಪ್ರಕಾರವಾಗಿ ಸಿಂಹದ ಗವಿಯಲ್ಲಿ ಹಾಕಬೇಕು. ಅಲ್ಲಿ ಹಾಗೆ ಅನೇಕ ದಿನಗಳ ಆಹಾರವಿಲ್ಲದೆ ಅಲ್ಲಿ ಹಸಿದಿರುವ ಆ ಸಿಂಹದ ಗವಿಯಲ್ಲಿ ದಾನಿಯನ್ನು ಹಾಕಲಿಕ್ಕೋಸ್ಕರ ತೀರ್ಮಾನವಾಯಿತು. ಯಾಕೆ ತೀರ್ಮಾನ ಬಂದದು? ದಾನಿಯಲ್ಲಿ ಯಾವಾಗಲೂ 3 ಆವರ್ತಿ ಪ್ರಾರ್ಥನೆ ಮಾಡುವ ವ್ಯಕ್ತಿ. ಅರಸನ ನಿಯಮ ಬಂದಾಗ ಪ್ರಾರ್ಥನೆಯನ್ನು ಬದಲಾಯಿಸಲಿಲ್ಲ. ಪ್ರತಿಕೂಲ ಬಂದಾಗ ಪ್ರಾರ್ಥನೆ ಸ್ವಲ್ಪ ದಿನ ನಿಲ್ಲಿಸಲೆಂಬುದ ತೀರ್ಮಾನ ತಗೊಂಡಿಲ್ಲ. ಅವನ ಮೊಣಕಾಲು ಊರಿಕೊಂಡು ಕಿಟಕಿಯನ್ನು ತೆರೆದುಕೊಂಡು ಬಾಗಿಲು ತೆರೆದುಕೊಂಡು ದೇವರ ಮುಖವನ್ನು ನೋಡಿ ಪ್ರಾರ್ಥಿಸುತ್ತಾ ಇರುವ ಭಕ್ತನನ್ನು ಇಲ್ಲದಂತೆ ಮಾಡಲಿಕ್ಕೋಸ್ಕರವಾಗಿ ಶತ್ರುವಾದವನು ಅಲ್ಲಲ್ಲಿಯ ಅವನ ಪದ್ಧತಿಯನ್ನು ತಂದಾಗ ಸರ್ವಶಕ್ತನಾದ ದೇವರೇನು ಮಾಡ್ತಾ ಇದ್ದಾನೆ? ಅಲ್ಲಲ್ಲಿಯ ತನಗೋಸ್ಕರ ಆಗಿ ದಾನಿಯಲ್ಲೇ ನೀನು ಮಾತ್ರವಲ್ಲ ಸಿಂಹದ ಮಧ್ಯದಿಂದ ವಸ್ತುವಾಗಿ ಒಬ್ಬನನ್ನು ಕಳುಹಿಸುತ್ತೇನೆ ಎಂಬುದಾಗಿ ಹೇಳಿ ಸಿಂಹದ ಬಾಯಿಯನ್ನು ಮುಚ್ಚಿ ಸಿಂಹದ ಬಾಯಿಯಿಂದ ದೇವರು ದಾನಿಯನ್ನು ರಕ್ಷಿಸಿದರು. ಕಾರಣವೇ ನಂಬಿಗಸ್ತನಾದ್ದರಿಂದ. ನಿನ್ನ ಪ್ರಾರ್ಥನೆ ನಂಬಿಗಸ್ತನಾಗಿರು. ನಿನಗೋಸ್ಕರವಾಗಿ ಕೆಲವು ಪ್ರತಿಕೂಲಗಳನ್ನು ನಿನಗೆ ದಿನ
ಸೀಳಿ ಬಿಡುತ್ತದೆ ಎಂಬುದಾಗಿ ಹೇಳುವ, ನಿನ್ನನ್ನು ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಹೇಳುವ ದೊಡ್ಡ ಪ್ರತಿಕೂಲಗಳ ಮಧ್ಯದಲ್ಲಿ ನಿನ್ನನ್ನು ಮೇಲೆ ಕೆತ್ತಲು ನನ್ನ ದೇವರ ಶಕ್ತನಾದ ದೇವರಾಗಿ ನಾನು ಅದನ್ನು ಚಿಂತೆ ಮಾಡಿದಾಗ ದೇವರಾತ್ರಿ ಹೀಗೆ ಆ ವಾಕ್ಯ ನೋಡಿ, ಸಿಂಹಾಸನದಲ್ಲಿ ಕೂತಿರುವ ಅರಸನು ಆ ಸಿಂಹಾಸನ ಎಂಬುದಾಗಿ ಹೇಳುವಾಗ ಎರಡು ಕಡೆಯಲ್ಲಿ ಸಿಂಹದ ತಲೆ ಇರುವ ಆ ಕುರ್ಚಿಯಲ್ಲಿ ಕೂರುವುದಕ್ಕೆ ಸಿಂಹಾಸನ ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತರು ನಮಗೆ ಗೊತ್ತು, ಈ ನಮಗೆ ನಮ್ಮ ರಾಷ್ಟ್ರಧ್ವಜ ಅದರಲ್ಲಿ ಸಿಂಹದ ತಲೆ ಇದೆ. ಕ್ರೈಸ್ತರು ಹಲ್ಲೆಲೂಯಾ. ಅದಕ್ಕೆ ಯಾಕಂದ್ರೆ ಅವರು ಸಿಂಹವು ಎಂಬುದಾಗಿ ಅಧಿಕಾರ ಇರುವ, ಶಕ್ತಿ ಇರುವ ಹಲ್ಲೆಲೂಯಾ ಒಂದು ಅಲ್ಲಿ ನಮ್ಮ ದೇಶದ ಒಂದು ಪ್ರಾಣಿಯಾಗಿದೆ. ಆದರೆ ಅರಸನು ಕೂತಿರುವ ಸಿಂಹಾಸನದ ಚೇರ್ ನೋಡಿ, ಇವಾಗ ಚೇರ್ ಇದೆ. ಆ ಚೇರನ್ನು ಯಾರು ಸಿಂಹಾಸನ ಎಂಬುದಾಗಿ ಹೇಳುವುದಿಲ್ಲ. ಅದರಲ್ಲಿ ಅರಸನಿಗೆ ವಸ್ತುವಾಗಿ ಮಾಡಿದ ಆ ಚೇರ ಎರಡು ಕಡೆಗಳಲ್ಲಿಯೂ ಸಿಂಹಗಳ ತಲೆಯನ್ನಿಟ್ಟುಕೊಂಡು ಅದು ರಾಜನು ನಿಯಮಿಸಿದ ವರ್ಷಗಳಿಂದ ಪಿತೃಗಳ ಕಾಲದಿಂದ ಬೇರ್ಪಡಿಸಲ್ಪಟ್ಟ ಸಿಂಹಾಸನ ಎಂಬುದಾಗಿ ಇರಿಸಿರುವ ಆ ಸಿಂಹಾಸನದಲ್ಲಿ ಅರಸನು ಕೂತ್ಕೊಳ್ಳುವಾಗ ಜೀವವಿಲ್ಲದೆ ಇರುವ ಎರಡು ಸಿಂಹದ ತಲೆ ಇರುವಾಗ ಇವಾಗ ದಾನಿಯಲ್ಲಿ ಎಲ್ಲಿದ್ದಾನೆ ಗೊತ್ತಾ? ನಿಜವಾಗಿ ಸಿಂಹದ ಮೇಲೆ ಆಸನನಾಗಿರುವ ಅಲ್ಲಿ ದಾನಿಯಲ್ಲಿ ಹೇಳ್ತಾರೆ, ರಾಜನೇ ನನಗೆ ಯಾವ ಕೇಡು ಸಂಭವಿಸಲಿಲ್ಲ, ಸಿಂಹವು ತನ್ನ ತಿಂದು ಬಿಡುತ್ತಾರೆ ಎಂಬುದಾಗಿ ನೋಡಿದಿದ್ದದು, ಈ ಪ್ರತಿಕೂಲದಲ್ಲಿ ನಾಶವಾಗ್ತದೆ ಎಂಬುದಾಗಿ ನಾವು ನೋಡಿದಿದ್ದದು. ಆಗ ಅಲ್ಲಿ ದೇವರು ಮಾನಿಸಿದರು. ದೇವರು ಸೇವಕರೇ, ಈ ವಾಕ್ಯದಲ್ಲಿ ದೇವರಾಗ ಕೇಳ್ತಾ ಇದೆ, ನೀನು ಮುಗಿತ್ತು ಎಂಬುದಾಗಿ ಹೇಳಿ ನಿನ್ನ ಜೀವಿತಿನ ಮುಂದೆ ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ಎಲ್ಲಿ ನಿಂದಿಸಲ್ಪಟ್ಟಿದೆಯೋ, ಎಲ್ಲಿ ಅಪಮಾನವನ್ನು ನಿನ್ನನ್ನು ತಳ್ಳಿಬಿಡಕ್ಕೆ ನೋಡಿದೆಯೋ ಅದರ ಮಧ್ಯದಲ್ಲಿ ಸಿಂಹಾಸನವಾಗಿರುವ ದೇವರು ನಿನ್ನ ಮೇಲೆ ಕೆತ್ತಿ ಈ ದಿವಸಗಳಲ್ಲಿ ಉಪಯೋಗಿಸಲಿಕ್ಕೆ ಕೃಪಾವರಗಳನ್ನು ಕೊಟ್ಟು ಪ್ರವಾದನೆಯ ವರವನ್ನು ಕೊಟ್ಟು ಅನೇಕರು ಬರುವಾಗ ಅವರ ಜೀವಿತ ಮರೆಯಾಗಿರುವ ಪ್ರವಾದನೆಯನ್ನು ತಿಳಿಸಿ ಇವರ ನಿಜವಾದ ದೇವರ ಸಾಕ್ಷ್ಯವಿದೆ ಎಂಬುದಾಗಿ ಹೇಳಿ ಅನೇಕರು ದಿನ ಹುಡುಕಿ ಬರುವ ದಿನಗಳು ದೂರವಲ್ಲ, ಅದು ಸಮೀಪವಾಗಿದೆ. ನಾಮದಲ್ಲಿ ನಾನು ದೇವರಾತ್ಮ ಪ್ರೇರೇಪಣೆ ನಾನು ಒಂದು ಮಾನಸಿಕವಾದ ಶಬ್ದ ಹೇಳಿಕೊಳ್ಳಿ ಬಂದದು. ದೇವರಾತ್ಮ ಖಂಡಿತವಾಗಿ ನನಗೆ ಹೇಳ್ತಾ ಇದೆ, ದೇವರು ಈ ಸಮಯವನ್ನು ಮಾನಿಸ್ತಾ ಇದ್ದಾನೆ. ಈ ವರ್ಷದ ಕಲಿತೆ ಅಲ್ಲಿ ಬರುವ ವರ್ಷಗಳನ್ನು ಕಾಣುತ್ತೀನಿ. ಅನೇಕ ಅದ್ಭುತಗಳ ಸಮಯವಾಗಿ, ಬಿಡುಗಡೆಯ ಸಮಯವಾಗಿ, ಅನೇಕ ಕಳೆದು ಬಿಟ್ಟ ಕೇಸುಗಳು ಈ ಸಮಯದಲ್ಲಿ ಬಂದು ಅದ್ಭುತಗಳು ಸಾಕ್ಷಿಗಳಾಗಿ ಮಾತಾಡುವುದಕ್ಕೆ ದೇವರು ಉಪಯೋಗಿಸುತ್ತಾರೆ. ನಂಬಿಗಸ್ತನಾದ ಸಾಕು, ಪ್ರಾರ್ಥನೆಯಲ್ಲಿ ನಂಬಿಗಸ್ತರಾಗಿರಲಿ. ಪ್ರಾರ್ಥನೆಯ ಸಭೆಯನ್ನು ಸೋಲಿಸಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನನ್ನ ಜೀವಿತ ಅನುಭವಗಳಲ್ಲಿ ನಾನು ಕೆಲವು ವರ್ಷಗಳಿಂದ ಹೋದ ವೇದನೆಗಳು ಸೇವಕರಿಗೆ ಕೆಲವು ವಿಷಯ ಗೊತ್ತು, ಆದರೆ ಗೊತ್ತಿಲ್ಲದ ಅನೇಕ ವಿಷಯ ನಾನು ಕೆಲವು ದಿನ ನಾನು ರಾತ್ರಿಯಲ್ಲಿ ಮುಚ್ಚಲಾಗ್ತೇನೆ ಎಂಬುದಾಗಿ ಅನಿಸಿದ ಅನುಭವಗಳಿದೆ. ಅಂದರೆ ನಾನು ದೇವರ ಸೇವೆಗೋಸ್ಕರವಾಗಿರುವುದರಿಂದ ನಾನು ಒಳ್ಳೆ ಕೆಲಸವಿತ್ತು, ನಾವೆಲ್ಲರೂ ಕೆಲಸದಲ್ಲಿದ್ದವರು ಒಳ್ಳೆ ಬಿಸಿನೆಸ್ ಬಿಟ್ಟು ದೇವರ ಸೇವೆಗಾಗಿ ತ್ಯಾಗವಾಗಿರುವುದು. ನಾನು ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ ಕೆಲಸ ಮಾಡುತ್ತಿದ್ದೆ, ನನ್ನ ಹೆಂಡತಿ ನರ್ಸಿಂಗ್ ಕೆಲಸ ಮಾಡುತ್ತಿದ್ದೆ. ಒಂದು ತಿಂಗಳಲ್ಲಿ 60,000-70,000 ಸಂಪಾದನೆ ಮಾಡ್ತಿದ್ರು. ಅದು ಕೈಯಲ್ಲಿ ಅಲ್ಲದೆ ಬೇರೆ ಸಿಗುವ ದುಡ್ಡುಗಳು ಬೇರೆ ಆಗಿದೆ. ಅಂದ್ರೆ ಅಲ್ಲಿ ನಾನು ಕಾಂಟ್ರಾಕ್ಟ್ ತಗೊಂಡು ಬೇರೆ ನನಗೆ ಅದರಲ್ಲಿ ಕಮಿಷನ್ ಸಿಗ್ತಾ ಇತ್ತು. ಕೈಯಲ್ಲಿ ಎಂದರು ಎಲ್ಲ ತಿಂಗಳು 70,000 ಬರ್ತಾ ಇತ್ತು. ನಾನು ಅದನ್ನೆಲ್ಲ ಬಿಟ್ಟು ದೇವರ ಸೇವೆಗಾಗಿ ತೀರ್ಮಾನಿಸಿದ್ದೆ. ನಾನು ಹೇಳ್ತೇನೆ, ನನಗೆ ಇಂಥದ್ದು ಸಹ ನಾನು ದೇವರ ಸೇವೆಗಾಗಿ ಕೊಟ್ಟಿದ್ದೆ. ಆದರೆ ದೇವರ ಸೇವೆಯಲ್ಲಿ ನನಗೆ ಬಂದ ವೇದನೆಗಳು, ದೇವರ ಸೇವೆಯಲ್ಲಿ ದೇವರ ಮಕ್ಕಳ ಮುಖಾಂತರವಾಗಿ ದೇವರ ಸೇವಕರ ಮುಖಾಂತರವಾಗಿ ಬಂದ ಕಷ್ಟಗಳಲ್ಲಿ ನಾನು ರಾತ್ರಿ ಕೆಲವು 1.5 ತಿಂಗಳು ನಾನು ನಿದ್ದೆ ಮಾಡದೇ ಇದ್ದೆ. ನಾನು ಟ್ಯಾಬ್ಲೆಟ್ ನಿದ್ದೆ ಟ್ಯಾಬ್ಲೆಟ್ ತಗೊಳ್ಬೇಕಾ? ಒಂದು ಸೇವಕನಾಗಿರುವ ನಾನು, ಪ್ರಸಂಗ ಮಾಡುವ ನಾನು ನಿದ್ದೆಯ ಟ್ಯಾಬ್ಲೆಟ್ ತಗೊಂಡು ನಿದ್ದೆ ಮಾಡಿದ್ರೆ ಮತ್ತೆ ನನ್ನ ಪ್ರಸಂಗದ ಅರ್ಥವೇನು? ನಾನು ತೀರ್ಮಾನಿಸಿದ ದೇವರೇ, ನಾನು ನಿದ್ದೆ ಟ್ಯಾಬ್ಲೆಟ್ ತಗೊಳ್ಳುವುದಿಲ್ಲ. ಅಷ್ಟು ಕಠಿಣವಾದ ಪ್ರಯಾಸಗಳಲ್ಲಿ ಮಾಡದೇ ಇರುವ, ಚಿಂತಿಸದೇ ಇರುವ ಅನೇಕ ವಿಧವಾದ ಅಪರಾಧಗಳು, ಅನೇಕ ವಿಧವಾದ ವೇದನೆಗಳು, ನಿಂದೆ ಒಳಗಾದಾಗ ನಾನು ದೇವರೇ ಪ್ರಾರ್ಥನೆ ಮಾಡಿ 21 ದಿವಸ ಕೂತೆ ನಾನು, ದೇವರೇ ಇದರಲ್ಲಿ ನೀನು ನನಗೆ ಒಂದು ತೀರ್ಮಾನ ಕೊಡಬೇಕು. ನಾನು ಮನುಷ್ಯರ ಮುಖ ನೋಡುವುದಿಲ್ಲ, ನೀನೇ ನನಗೆ ಆಲೋಚನೆ ಕೊಡಬೇಕು. ದೇವರು ನನಗೆ ಗೊತ್ತಿಲ್ಲದ ಅನೇಕ ದೇವರ ಸೇವಕರ ಮುಖಾಂತರವಾಗಿ ದೇವರ ಆಲೋಚನೆ ಹೇಳಿದ್ರು, ನೀನು ಇಂಥ ಸ್ಟೆಪ್ ತಗೋ, ಇಂಥ ಕಾರ್ಯಗಳನ್ನು ಮಾಡು, ನಾನು ನಿನ್ನೊಂದಿಗಿದ್ದೇನೆ. ನಾನು ಹೇಳ್ತೇನೆ, ನಾನು ಇವಾಗ ಸೇವೆ ಮಾಡಿ ಇವಾಗ ನಾವು ಎಲ್ಲ ಶಿಶುವಾಗಿದ್ದೇವೆ. ನನ್ನ ಇವಾಗ 1 ವರ್ಷ ಕಳೀತು, 2ನೇ ವರ್ಷ ಕಾಟಿದ್ದೆ, ಅವರು ಇವಾಗ 1 ವರ್ಷ ಕಳೀತಾ ಇದೆ. ನನಗೆ 5-6 ತಿಂಗಳ ಗ್ಯಾಪ್ ಅಷ್ಟೇ ಇರುವುದು. ಪ್ರೈಸಲ್ಲಿ ನಾನು ಸೇವೆ ಮಾಡುವ ನನ್ನ ಕೈಲಿ ಏನಿಲ್ಲ. ಸೇವೆ ಇಳಿದಾಗ ನೀವು ಅಲ್ಲಿ ಬೀದಿ ಕೋಟೆಯಲ್ಲಿ ಆರಾಧನೆ ಹೋಳಲ್ಲಿ ನಾವು ಆರಾಧನೆ ಮಾಡಿಸ್ತಾ ಇದ್ದೆವು. ಯಾರು ಇಲ್ಲ, ಜೊತೆಗೆ ಆರಾಧನೆ ಮಾಡಿ ಸ್ವಲ್ಪ ದಿನ ದೇವರೇ ಹೇಗೆ ಆವಾಗ ನಮಗೆ ಅಲ್ಲಿ 3,000 ವಾರದಲ್ಲಿ ಕೊಡಬೇಕು. ಕಾಣಿಕೆ ತಗೊಳ್ಳುವಾಗ ಬರುವುದು 2,000 ರೂಪಾಯಿ. ಬಾಕಿ ಇರುವುದು ಕೊಡ್ಲಿಕ್ಕೆ ನಾನು ಕೆಲಸ ಬಿಟ್ಟವಳು, ನನ್ನ ಹೆಂಡತಿ ಕೆಲಸ ಬಿಟ್ಟಿದ್ದಾಳೆ. ಹೇಗೆ ನಾನು ಯಾರ ಮುಂದೆ ಹೇಳಿ?
ನಾನು ಪ್ರಾರ್ಥನೆ ಮಾಡಿದೆ. ದೇವರ ಮಕ್ಕಳೇ, ಒಂದು ವಿಷಯ ಹೇಳ್ತೇನೆ, ನಂಬಿಗಸ್ತನಾಗಿದ್ದರೆ ಎಲ್ಲಿ ನೀನು ತಲೆ ತಗ್ಗಿಸಿದೆಯೋ ಅಲ್ಲಿ ದೇವರು ನೀನು ನೇರಿಸಿದ್ದಾನೆ. ನಾನು ಹೇಳಿಕೆ ಕಾರಣ ಇವತ್ತು ಪ್ರೈಸು ಹಲ್ಲೆಲೂಯಾ, ಯಾರ ಮುಂದೆಯೂ ಹಲ್ಲೆಲೂಯಾ ನನ್ನನ್ನು ತಲೆ ತಗ್ಗಿಸಿದೆ ಎಂಬುದಾಗಿ ಹೇಳಲಿಕ್ಕಿಲ್ಲ. ದೇವರು ತಲೆ ಎತ್ತುವಂತೆ ಮಾಡಿದ್ದಾನೆ. ನಾನು ಹೇಳಿಕೆ ಭಾರ ಪಡಬೇಡ, ಮಾತುಗಳ ಮುಂದೆ ಕುಂಠಿತಗೊಳ್ಳಬೇಡಿ. ದೇವರ ಮಕ್ಕಳ ಯಾರೆಲ್ಲ ಏನೆಲ್ಲ ಬೇಕಾದ್ರೆ ಹೇಳಲಿ, ನಿನ್ನ ಜೀವಿತ ಕುಟುಂಬದವರಿಗೆ ವಿರುದ್ಧವಾಗಬಹುದು, ಸ್ನೇಹಿತರಿಗೆ ವಿರುದ್ಧವಾಗಬಹುದು, ದೇವರ ಸಹೋದರಿಗೆ ವಿರುದ್ಧವಾಗಬಹುದು. ದಾನಿಯೇಲ್ ನಿನ್ನ ಮುಂದೆ ನೆನಪಿಗೆ ಬರಬೇಕು. ದಾನಿಯೇಲ್ ಏನಂತಂದ್ರೆ ದೇವರ ವಿರುದ್ಧವಾಯಿತು, ಜೊತೆಯಲ್ಲಿ ಅರಸನ ವಿರುದ್ಧವಾಯಿತು, ಜೊತೆಯಲ್ಲಿ ಅರಸನ ತನಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಕಾರಣ ಗೊತ್ತಾ? ಅವರ ಸ್ಥಾನ ನಷ್ಟವಾಗ್ತದೆ. ಅವನು ಚಿಂತೆ ಮಾಡಿದ್ದು, ನಾನು ಇವರಿಗೆ ಸಪೋರ್ಟ್ ಮಾಡಿದರೆ ನನ್ನ ಸ್ಥಾನ ನಷ್ಟವಾಗ್ತದೆ. ಅದೇ ನನಗೆ ಗೊತ್ತಿಲ್ಲ, ಈ ಮಾತು ನನಗೆ ಗೊತ್ತಿಲ್ಲ, ಏನು ಹೀಗೆ ಆಲೋಚನೆ ಆಗ್ತದೆ. ಕೆಲವು ಸ್ಥಾನ ನಷ್ಟವಾಗ್ತದೆ ಎಂಬುದಾಗಿ ಹೇಳಿ ನಿನ್ನ ಸ್ಥಾನವನ್ನು ನಿಲ್ಲಿಸಲಿಕ್ಕೆ ನೋಡುವಾಗ ದೇವರಾತ್ಮ ನಾನು ನಿನ್ನ ಹೆಸರೆತ್ತಿ ಕೇಳಿದರೆ ಮೇಲೆ ನೀನು ಬಾಲಕರನ್ನ ಬೇಡ, ನನಗೆ ಶಕ್ತಿ ಇಲ್ಲ ಎಂಬುದಾಗಿ ಹೇಳಬೇಡ, ನನ್ನ ಅಸ್ತ ನಾನು ಏನು ಇಲ್ಲಪ್ಪ ತೊಗಲುವಂತೆ ಎಂಬುದಾಗಿ ಹೇಳಬೇಡ. ನಾನು ನಿನ್ನೊಂದಿಗಿದ್ದೇನೆ, ನೀನು ಹೋಗುವ ಕಡೆಯಲ್ಲಿ ನಿನ್ನನ್ನು ಉಪಯೋಗಿಸಲು ನಾನು ನಿನ್ನೊಂದಿಗಿದ್ದೇನೆ. ದೇವರಾತ್ಮ ಹೇಳ್ತಾ ಇದೆ, ಕೆಲವರನ್ನು ದೇವರ ಹಾಗೆ ಉಪಯೋಗಿಸುತ್ತಾನೆ. ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿರು. ದಾನಿಯೇಲನ ಪುಸ್ತಕ 10ನೇ ವಾಕ್ಯದಲ್ಲಿ ನಾನು ಹೇಳಿದ ವಿಷಯಗಳು, ಅವನ ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿದ್ದನು. ಆದ್ದರಿಂದ ಏನಾಗಿದೆ, ದೇವರವನನ್ನು ಆಶೀರ್ವಾದ ಮಾಡಿದನು. ಕ್ರೈಸ್ತ ಹಲ್ಲೆಲೂಯಾ. ಸಮಯವು ಇನ್ನು ಕೆಲವು ನಿಮಿಷಗಳು ಮಾತ್ರ ಇರುವುದು. ನನ್ನ ಮಾತು ನಾನು ಬೇಗನೆ ಕೊನೆಗೊಳಿಸ್ತೇನೆ. ನೀನು ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾದರೆ ನಿನ್ನ ಮೇಲೆ ಕೆತ್ತುವ ದೇವರು ಕೊಟ್ಟದಾಗಿ ಕರ್ತನಿಗೆ ಕೊಡುವುದರಲ್ಲಿ ನಂಬಿಗಸ್ತನಾಗಿರಬೇಕು. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ನೇ ವಾಕ್ಯ. ಲೂಕ 21. ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಕೊಟ್ಟಷ್ಟು ಹಾಕುವುದನ್ನು ಕಂಡರು. ಆಗ ಒಬ್ಬ ಬಡ ವಿಧವೆಯು ಮತ್ತು 2 ಕಾಸುಗಳನ್ನು ಹಾಕಲು ಆತನನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ನೀವು ಇಲ್ಲಿ ಓದಿದಾಗ ನಿಮಗೆ ಅಲ್ಲಿ ಏನಾಗಿದೆ ಅರ್ಥ ಗೊತ್ತಾಗಿರುವುದು. ಅಲ್ಲಿ 2 ವ್ಯಕ್ತಿಗಳನ್ನು ಕುರಿತಲ್ಲಿ ಹೇಳ್ತಾ ಇದೆ. ಒಂದು ಧನವಂತನು, ಮತ್ತೊಂದು ವಿಧವೆಯಾದ ಬಹಳ ಕಷ್ಟದಲ್ಲಿ, ನಮ್ಮ ಭಾಷೆಯಲ್ಲಿ ಹೇಳಿದೆ ಒಂದು ಭಿಕ್ಷೆ ಬೇಡಿ ಜೀವಿಸುವ ಅನುಭವದಲ್ಲಿ ಒಂದು ಸಹೋದರಿ. ಇಬ್ಬರು ಯೇಸು ಸ್ವಾಮಿ ಇರುವ ಪ್ರಸನ್ನ ನಂತರವಾಗಿ ಯೇಸು ಸ್ವಾಮಿಯಲ್ಲಿ ದೇವಾಲಯದಲ್ಲಿ ಒಂದು ಕಡೆ ಕೂತಿದ್ದಾರೆ. ಯೇಸು ಸ್ವಾಮಿ ನೋಡುತ್ತಾ ಇರುವಾಗ ಯೇಸು ಸ್ವಾಮಿ ಕಾಣಿಕೆ ಚೀಲ ಹೀಗೆ ಬಗ್ಗೆ ನೋಡಲಿಲ್ಲ. ಸಕಲವನ್ನು ಕಾಣುವ ಜ್ಞಾನವುಳ್ಳುವ ಸರ್ವಜ್ಞಾನಿಯಾದ ಸರ್ವಶಕ್ತನಾದ ಈ ದೇವ ಯೇಸು ಸ್ವಾಮಿಯು ಕ್ರೈಸ್ತರಲ್ಲಿ ಕೂತ್ಕೊಂಡು ಅಲ್ಲಿ ಕಾಣಿಕೆ ಹಾಕ್ಲಿಕ್ಕೋಸ್ಕರವಾಗಿ ಬರುವ ದೊಡ್ಡ ದೊಡ್ಡ ವ್ಯಕ್ತಿ. ಇಲ್ಲಿ ಹಾಕಿ ಒಬ್ಬ ವ್ಯಕ್ತಿಯ ಕುರಿತು ನಾನು ಪರಿಚಯ ಪಡಿಸ್ತೇನೆ. 2,000 ನೋಟು, ಅವತ್ತು 2,000 ಇಲ್ಲ, ಇವತ್ತಿನ 2,000 ನೋಟು ಅಲ್ಲಿ ಜೋಬಲ್ಲಿ ಇಟ್ಟುಕೊಂಡು ಲಕ್ಷಗಟ್ಟಲೆ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಆಗಿಟ್ಟುಕೊಂಡು ಅದರಲ್ಲಿ ಒಂದು 100 ರೂಪಾಯಿ ನೋಟು ತೋರಿಸಿಕೊಂಡು ಹಾಕುವ ಒಬ್ಬ ವ್ಯಕ್ತಿ. ಯಾರು ಕಾಣದೆ 2 ನಾಣ್ಯವನ್ನು, ಅಯ್ಯೋ ನನಗೆ ಯೇಸುವಿಗಾಗಿ ಕೊಡ್ಲಿಕ್ಕೆ ಏನಿಲ್ಲ, ನನ್ನ ಶೂನ್ಯತೆ ನಾನು ಕೊಡುತ್ತೇನೆ ಎಂಬುದು ಕೈ ಮುಷ್ಟಿ ರೀತಿಯಲ್ಲಿ ಹಿಡಿದುಕೊಂಡು ಯಾರು ಕಾಣದೆ ಹಾಕಿದ ನಾಣ್ಯ, ಯಾರು ಕಾಣದೆ ಹಾಕಿದ ನಾಣ್ಯವನ್ನು ಯೇಸು ಸ್ವಾಮಿ ಕಂಡುಕೊಂಡು ಹೇಳ್ತಾ ಇದೆ, ಇದಾಗಿದೆ ನಿಜವಾದ ನಂಬಿಗಸ್ತಿಕೆ. ಇವತ್ತು ನನಗೆ ಕೇಳ್ತಾ ಪ್ರಿಯ ದೇವರ ಮಕ್ಕಳೇ, ನೀವು ದೇವರಿಗೆ ವಸ್ತುವಾಗಿ ಕೊಡುವುದರಲ್ಲಿ ನಂಬಿಗಸ್ತನಾಗಿದ್ದರೆ ನಿನ್ನ ತಲೆಮಾರುಗಳು ದೇವರು ಆಶೀರ್ವಾದ ಮಾಡ್ತಾರೆ. ನೀನು ಕೊಡುವುದು ಯಾರಿಗೆ ತೋರಿಸಿಕೊಡ್ಬೇಕಾಗಿಲ್ಲ, ಅದಕ್ಕೊಂದು ರಸಿಪ್ಟ್ ಬೇಕಾಗಿಲ್ಲ. ನೀನು ದೇವರಿಗಾಗಿ ಕೊಡುವಾಗ ಅದನ್ನು ಖರ್ಚು ಮಾಡುವ ದೇವರ ಸೇವಕರು ದೇವರ ಸೇವೆಗಾಗಿ ಖರ್ಚು ಮಾಡ್ತಾರೆ. ಅದು ಖರ್ಚು ಮಾಡದೇ ಇದ್ರು ಇಲ್ಲದಿದ್ರು ಅದು ನೀನು ನೋಡ್ಬೇಡ. ನೀನು ಲೆಕ್ಕಾಚಾರ ಮಾಡಿಕೊಂಡು ಕೊಟ್ಟರೆ ನಿನ್ನ ಜೀವಿತದಲ್ಲಿ ದೇವರಿಗೆ ಆಶೀರ್ವಾದ ಬೇಕಾಗುವುದಿಲ್ಲ. ನೀನು ದೇವರಿಗಾಗಿ ಕೊಡುವಾಗ ಅಲ್ಲಿ ನೀನು ಮನಸ್ಸು ತೆರೆದ ಪೂರ್ಣ ಮನಸ್ಸಿಂದ ಅಲ್ಲಿ ನಿನ್ನ ಇರುವ ಅವಸ್ಥೆ ನೀನು ಕೊಡುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ. ಅಲ್ಲಿ ವಿಧವೆಯು ಅವಳ ಶೂನ್ಯತೆಯಲ್ಲಿ, ಅವಳ ಇಲ್ಲದಿರುವ ಅವಸ್ಥೆಯಲ್ಲಿ ನಾನು ಅನಿಸ್ತಾ ಇದ್ದೆ, ಅವಳು ವಾಪಸ್ ಹೋಗುವಾಗ ಅವಳು ಹಿಂತಿರುಗಿ ಪ್ರಯಾಣಕ್ಕೆ ಹೋಗ್ಲಿಕ್ಕಿರುವ ಒಂದು ನಾಣ್ಯವು ಸಹ ಅವಳು ಇಡದಂತೆ ಅವಳ ನಾಣ್ಯದಲ್ಲಿ ಪೂರ್ಣವಾಗಿ ಇದ್ದದನ್ನು ತಾನು ಕೊಟ್ಟ ಮುಖಾಂತರವಾಗಿ ದೇವರವರ ಶೂನ್ಯತೆಯನ್ನು ಕಂಡ ದೇವರು ಏನ್ ಹೇಳ್ತಾ ಇದ್ದಾರೆ, ಅವಳಾಗಿದೆ ನಿಜವಾದ ದೇವರಿಗೆ ಕೊಟ್ಟವಳು. ನಾನೊಂದು ವಿಷಯದ ಕೀರ್ತನೆ ಭಾಗದಲ್ಲಿ ಆ ಪದ ಯಾವುದೆಂಬುದಾಗಿ ಗೊತ್ತಿಲ್ಲ. ದೇವರಿಗೆ ಕೊಟ್ಟವರು ಯಾರು ಭಿಕ್ಷುಕರಾಗಿಲ್ಲ ಎಂಬುದು ಅದೇ ರೀತಿಯಲ್ಲಿ ವಾಕ್ಯ ಇದೆ ಕೀರ್ತನೆಯಲ್ಲಿ. ಪ್ರೈಸರಿಗೆ ಸಮಯವಾಗಿ ಅದನ್ನು ನೋಡ್ಲಿಕ್ಕೆ ನಾನು ಮತ್ತೆ ನಿಮಗೆ ಬೇಕಾದ್ರೆ ಹೇಳ್ತೇನೆ. ದೇವರಿಗೆ ಕೊಟ್ಟವರು ಯಾರು ಭಿಕ್ಷೆ ಬೇಡಲಿಕ್ಕೆ ಅನುಮತಿ ಮಾಡುವ ದೇವರಲ್ಲ. ದೇವರ ತಲೆಮಾರುಗಳಲ್ಲಿ ಆಶೀರ್ವಾದ ಮಾಡ್ತಾರೆ. ನೀನು ದೇವರಿಗೆ ಕೊಡುವುದರಲ್ಲಿ ನಂಬಿಗಸ್ತನಾಗು. ಯಾವುದರಲ್ಲಿ ಅದನ್ನು ಕೊಡೋದಕ್ಕೆ ದುಡ್ಡು
ದುಡ್ಡಿನ ವಿಷಯ ಮಾತ್ರವಲ್ಲ, ನಾನು ಹೇಳುವುದು ಪ್ರಾರ್ಥನೆಯ ಸಮಯ ಕೊಡಬೇಕು. ಎಷ್ಟು ಜನ ಪ್ರಾರ್ಥನೆ ಮಾಡುತ್ತೀರಿ? ನಿಮಗೆ ಸಿಗುತ್ತಿರುವ 24 ತಾಸಲ್ಲಿ ನೀವು ಎಲ್ಲದಕ್ಕೂ ದಶಮವಾಗಿ ಹೇಳ್ತೀರಿ. ಅಷ್ಟೇ ನಾನು ಕರೆಕ್ಟ್ ದಶಮವಾದ ನನಗೆ ಸಿಗುವುದು 10,000ರಲ್ಲಿ 1,000 ನಾನು ದಶಮವಾಗಿ ಕೊಡುತ್ತೇನೆ. ಅದರಲ್ಲಿ ನಂಬಿಗಸ್ತರಾಗಿರ್ಬೋದು, ಕೆಲವರು ಸಮಯದಲ್ಲಿ ನಂಬಿಗಸ್ತರಾಗಿರುವುದಿಲ್ಲ. ಕಾರಣ ಗೊತ್ತಾ? ಸಿಗುವ 24 ತಾಸದಲ್ಲಿ ಒಂದು ಕಮ್ಮಿ ಅಂದರೆ ಮನೆಯಲ್ಲಿ ಎಷ್ಟು ತಾಸು ದೇವರಿಗೆ ಕೊಡಬೇಕು? 2.5 ತಾಸು. 2.5 ತಾಸು ಬೇಡ, ನಮ್ಮ ಜೀವನ 10 ತಾಸು ಕೊಡ್ತಾ ಇದ್ದೀರಾ ನೀವು? ನಾವು ಎಲ್ಲದಕ್ಕೂ ನಂಬಿಗಸ್ತರಾಗಿರ್ಬೇಕು. ನಾವು ದೇವರಿಗೆ ದಶಮ ಭಾಗ ಎಂಬುದಾಗಿ ಹೇಳುವಾಗ ಕಾಣಿಕೆ ಮಾತ್ರವಲ್ಲ, ನಮಗೆ ಸಿಗುವುದರೆಲ್ಲದರಲ್ಲಿಯೂ ನಾವು ದೇವರಿಗಾಗಿ ಕೊಡಬೇಕು. ಹಾಗಿದ್ದರೆ ಅಬ್ರಹಾಮನಲ್ಲಿ ದೇವರು ತನ್ನ ಮಗನನ್ನು ಕೇಳ್ತಿದ್ದಿಲ್ಲ. ತನ್ನ ಮಗನನ್ನು ಕೇಳಿ ದೇವರಿಗೆ ದನ ಕರುಗಳು ಸಾಕಿದರೆ ದೇವರು ಅಬ್ರಹಾಮನಲ್ಲಿ ಕುರಿಗಳನ್ನು ಕೇಳಬಹುದಾಗಿತ್ತು. ದೇವರು ಕೇಳಿದ ಯಾವುದಾಗಿದೆ? ತನಗೆ ಪ್ರಿಯವಾದುದನ್ನು ಕೇಳ್ತಾ ಇದೆ. ಅಬ್ರಹಾಮನೇ, ನಿನಗೆ ಶ್ರೇಷ್ಠವಾದದ್ದು, ನಿನಗೆ ಬೆಲೆಯೇರಿಯಿತು, ನಿನಗೆ ಬಹಳ ಪ್ರಿಯವಾದದ್ದು ಯಾವುದಾಗಿದೆ ಅದು ನನಗೆ ಕೊಡು ಎಂಬುದಾಗಿ. ಮತ್ತು ನಾನು ಕೇಳ್ತೇನೆ, ನಿನಗೆ ಪ್ರಿಯವಾದ ಸಮಯ ಟಿವಿಯ ಮುಂದೆ, ಅನೇಕ ವಿಷಯಗಳ ಮುಂದೆ, ಯೂಟ್ಯೂಬಿನ ಮುಂದೆ, ವಾಟ್ಸಪ್ಪಿನ ಮುಂದೆ ಸಮಯ ವೆಚ್ಚ ಮಾಡಿ ಗಟ್ಟೆಗಟ್ಟಲಿದೆ. ಪ್ರಾರ್ಥನೆಗೆ ಎಷ್ಟು ಜನ ಸಮಯ ವ್ಯರ್ಪಿಸ್ತಾ ಇದ್ದೀವಿ? ನಿಜವಾಗಿ ಯಾಕೆ ದೇವರ ಆಶೀರ್ವಾದ ಹೊಂದಲಿಕ್ಕಾಗ್ತಾ ಇಲ್ಲ? ನಮ್ಮ ಅಪ್ಪ ನಂಬಿಗಷ್ಟೇ ಇದೆ. ನಾನು ಹೇಳುವ ಒಂದೊಂದು ವಿಷಯಗಳಲ್ಲಿ ಅನೇಕ ವಿವರಣೆ ಹೇಳಲಿಕ್ಕಿದೆ. ಸಮಯದ ಅಭಾವವನ್ನು ಹೇಳ್ತಾ ಇಲ್ಲ. ನಿನಗೆ ಸಿಗುವುದರಲ್ಲಿ ನೀನು ನಂಬಿಗಸ್ತನಾಗಿರಬೇಕು. ಸಮಯವಕ್ಕೆ ನೀನು ನಂಬಿಗಸ್ತನಾಗಿರಬೇಕು. ನೀನು ದೇವರ ಸರಿ ಪ್ರಾರ್ಥನೆ ಮಾಡುವ ಒಂದು ಮಗುವಾದರೆ ಅಲ್ಲೆಲ್ಲ 2.5 ತಾಸು ಬೇಡ, ನೀನು 2 ತಾಸು ದೇವರ ಕಾಲು ಊರಿಕೊಂಡು ನೀನು ಪ್ರಾರ್ಥಿಸಬೇಕು. ಒಮ್ಮೆಲೆ 2 ತಾಸು ಕೂತ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ನೀನು ಬೇಡ. ಗಾಡಿ ಓಡ್ತಾ ಇರುವಾಗ ನಾನು ಅನೇಕ ಸರ್ತಿ ನನ್ಗೆ ಗೊತ್ತು, ಒಬ್ಬಂಟಿನಾಗಿ ಹೋಗಿ ಕಾರಲ್ಲಿ ಹೋಗಿ ನಾನು ಸಂತೋಷ ಪಡೆದು. ಯಾಕೆ ಗೊತ್ತಾ? ಒಬ್ಬಂಟಿನಾಗಿ ಹೋಗುವಾಗ ಅನ್ಯ ಭಾಷೆಗಳಲ್ಲಿ ಸ್ತೋತ್ರ ಮಾಡಿ ಗಾಡಿಯನ್ನು ಓಡಿಸಬಹುದು. ಪ್ರಿಯ ದೇವರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಪ್ರಾರ್ಥನೆ ಕೇಳುವುದೆಂಬುದಾಗಿ ಅನಿಸಬೇಡ. ನಮ್ಮ ಕೆಲವು ಕಟ್ಟಳೆ ಆಗಿದೆ, ಪಾರಂಪರ್ಯ ಕಟ್ಟಳೆ ಆಗಿದೆ. ಇನ್ನು ಕಣ್ಣು ಮುಚ್ಚಿದ್ರೆ ಮಾತ್ರ ಪ್ರಾರ್ಥನೆ ಬರುವುದು ಕೆಲವರಿಗೆ ಅಲ್ವಾ? ಕೆಲವರಿಗೆ ಹಾಗೆ, ಕೆಲವರೆಲ್ಲ ಅದೆಲ್ಲ ನಾವು ಬಿಟ್ಟು ಬಿಡಬೇಕು. ನಾವು ಪ್ರಯಾಣ ಮಾಡುತ್ತಿರುವಾಗ ಕಣ್ಣು ತೆರೆಯುವಾಗ ನಮ್ಮ ಹೃದಯದಲ್ಲಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ. ನಾವು ವಾಹನ ಓಡಿಸುವಾಗ ಹೃದಯದಲ್ಲಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ. ಅಡಿಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡುವಾಗ ನಿನಗೆ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ. ನಿನಗೆ ಸಮಯ ಇಲ್ಲ ಎಂಬುದಾಗಿ ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ. ನಿನಗೆ ಸಮಯವಿದೆ, ಅದು ನೀನು ಉಪಯೋಗಿಸಬೇಕು. ನೀನು ಸಮಯದಲ್ಲಿ ನಂಬಿಗಸ್ತನಾಗಿರಬೇಕು. ಎರಡನೇದಾಗಿ ದೇವರಿಗೆ ಆರಾಧನೆ ಕೊಡುವುದಕ್ಕೆ ನಂಬಿಗಸ್ತರಾಗಿರಬೇಕು. ನಮ್ಮ ಆರಾಧನೆ ಹೇಗೆ ಆಗಿದೆ? ಇವತ್ತು ನಮ್ಮ ರಿಲೇಷನ್ ಒಬ್ಬ ಮದುವೆ ಇದ್ದರೆ ಅಷ್ಟೇ, ನನಗೆ ಅದು ಬಿಟ್ಟು ಬಿಡ್ಲಿಕ್ಕೆ ಆಗ್ತಿಲ್ಲ, ಮದುವೆಗೆ ಹೋಗ್ಬೇಕು. ಅಂದ್ರೆ ಆರಾಧನೆಗೆ ಪ್ರಾಧಾನ್ಯತೆ ಮಾಡ್ತವೆ. ಭಾನುವಾರ ಇರುವ ಮದುವೆಗೆ, ಬರ್ತ್ಡೇ ಪಾರ್ಟಿಗೆ, ಇತರ ವಿಷಯಗಳಿಗೆ ನೀವು ಕೊಟ್ಟರೆ ನೀವು ಅಪನಂಬಿಗಸ್ತರಾಗಿದ್ದೀರಿ. ಅನೇಕರ ಆಶೀರ್ವಾದಕ್ಕೆ ಕಾರಣ ಏನು ಗೊತ್ತಾ? ಈ ಅಪನಂಬಿಗಸ್ತಿಕೆ ಇದೆ. ದೇವರು, ನಮ್ಮ ದೇವರು ನಂಬಿಗಸ್ತಿನ ನಮ್ಮ ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಹೇಳಿ ಆಶೀರ್ವಾದ ಮಾಡ್ತಾರೆ. ನಮ್ಮ ದೇವರು ಸುಳ್ಳು ಹೇಳುವ ದೇವರಲ್ಲ. ನಮ್ಮ ದೇವರು ಹೌದು ಎಂಬುದಾಗಿ ಹೇಳಿದ್ರೆ ಹೌದು, ಇಲ್ಲ ಎಂಬುದಾಗಿ ಇಲ್ಲ ಎಂಬುದಾಗಿ ಆಗಿದೆ. ಆದರೆ ಯಾಕೆ ನೀವು ಕೇಳುವುದು? ಪಾರ್ಶ್ವ ನನ್ನ ಜೀವಕ್ಕೆ ಬಿಡುಗಡೆ ಇಲ್ಲ, ಯಾಕೆ ನನಗೆ ಆಶೀರ್ವಾದವಿಲ್ಲ, ನನಗೆ ಯಾಕೆ ಸಮಾಧಾನವಿಲ್ಲ, ಯಾಕೆ ನನ್ನ ಬಿಸಿನೆಸ್ ಆಶೀರ್ವಾದವನ್ನು ಇಲ್ಲ, ಯಾಕೆ ನನ್ನ ಮಕ್ಕಳ ಭವಿಷ್ಯಕ್ಕೆ ಆಶೀರ್ವಾದವಾಗ್ತಾ ಇಲ್ಲ, ಯಾಕೆ ನನ್ನ ಕುಟುಂಬದಲ್ಲಿ ಸಂತೋಷವಿಲ್ಲ ಎಂಬುದಾಗಿ ಕೇಳುವಾಗ ನಾನು ಕೇಳ್ತಾ ಇರೋದು ಒಂದೇ ಒಂದು ವಾಕ್ಯ: ನೀವು ನಂಬಿಗಸ್ತನಾಗಿದ್ದೀಯೋ? ದೇವರ ಸೇವಕರು ನಿಮ್ಮನ್ನು ದೀಕ್ಷಾಸ್ನಾನ ಮಾಡಿಸಲಿಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ಕೊಳದಲ್ಲಿ ಇಳಿಸುವಾಗ ಅವರು ಕೇಳುವ ಒಂದು ಮಾತಿದೆ, ಕ್ರೈಸ್ತರು ಹರೆಯ ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ್ದೀಯ ಎಂಬುದಾಗಿ ಹೌದು ಎಂಬುದಾಗಿ. ಮತ್ತೆ ಅವರ ತಲೆ ಮೇಲೆ ಕೈ ಮಾಡ್ತಾ ಇದ್ದ ದೀಕ್ಷಾಸ್ನಾನ ಕೊಳದಲ್ಲಿ ಮುಳುಗಿಸಿ ನಂತರವಾಗಿ ಮೇಲೆ ಬಂದ ನಂತರ ಹೀಗೆ ಹೇಳ್ತಾರೆ: ಮರಣದವರೆಗೂ ನಂಬಿಗಸ್ತನಾಗಿರು, ಆಗಿದ್ದರೆ ನೀನು ಜೀವ ಎಂಬ ಜಯಮಾಲೆ ಹೊಂದುತ್ತಿ. ಅಂದರೆ ನೀನು ದೀಕ್ಷಾಸ್ನಾನ ಹೊಂದುವುದು ಯಾವುದಕ್ಕೆ ಗೊತ್ತಾ? ದೇವರಲ್ಲಿ ಒಡಂಬಡಿಕೆಯಾಗಿದೆ. ಏನಾಗಿದೆ ದೇವರಲ್ಲಿ ಒಡಂಬಡಿಕೆ? ನಾನು ಕಳೆದ ದಿನಗಳಲ್ಲಿ ಲೋಕದ ಪ್ರಕಾರವಾಗಿ ಜೀವಿಸಿದೆ, ಪಾಪದ ಪ್ರಕಾರವಾಗಿ ಜೀವಿಸಿದೆ, ನಾನು ಲೋಕವನ್ನು ಪ್ರೀತಿಸಿದೆ, ಇನ್ನು ಲೋಕವನ್ನು ಪ್ರೀತಿಸುವುದಿಲ್ಲ, ನನ್ನ ಪಾಪವನ್ನೆಲ್ಲ ನಾನು ಈ ನೀರಿನಲ್ಲಿ ಮುಳುಗಿಸಿ ನಾನು ಒಂದು ಹೊಸ ವ್ಯಕ್ತಿಯಾಗಿ ನಾನು ಹೊರಗಡೆ ಬರ್ತಾ ಇದ್ದೇನೆ, ನಂಬಿಗಸ್ತನಾಗಿ ಹೊರಗಡೆ ಬರ್ತೇನೆ ಎಂಬುದಾಗಿ ಹೇಳುವಾಗ ಅಭಿಷಕ್ತರು ತಲೆ ಮೇಲೆ ಕೈ ಇಟ್ಟು ಹೇಳುವ ಮಾತು: ಮರಣದವರೆಗೂ ನಂಬಿಗಸ್ತನಾಗಿರು. ಇವತ್ತು ದೇವರ ಹೇಳ್ತಾ ಇರೋದು, ನೀನು ಒಂದು ವಾರಕ್ಕೆ ನಂಬಿಗಸ್ತನಾಗಿರ್ಲಿಕ್ಕಲ್ಲ, ಒಂದು ಭಾನುವಾರ ಮಾತ್ರ ಆರಾಧನೆ ಬರ್ಲಿಕ್ಕಲ್ಲ, ಒಂದು ವಾರ ಮಾತ್ರ ಪ್ರಾರ್ಥನೆ ಮಾಡ್ಲಿಕ್ಕಲ್ಲ, ಒಂದು ವಾರ ಮಾತ್ರ ದೇವರಿಗೆ ಕೊಡ್ಲಿಕ್ಕಲ್ಲ. ನೀನು ರಕ್ಷಣೆ ಹೊಂದಿದ ದಿನದಿಂದ ನಿನ್ನ ಮರಣದವರೆಗೂ, ಇಲ್ಲ ಕಪ್ಪಳ ತುಂತೂರಿ ಶಬ್ದ ಕೇಳುವವರೆಗೂ ನೀನು ನಂಬಿಗಸ್ತ
ಯಾವ ಶಕ್ತಿಯು ನಿನ್ನ ಮುಟ್ಲಿಕ್ಕಾಗುವುದಿಲ್ಲ. ಯಾರಿಗೂ ನಿನ್ನ ನಿಯಂತ್ರಿಸಲಿಕ್ಕಾಗದ ರೀತಿಯಲ್ಲಿ ದೇವರು ಹೊಸ ಬಲವನ್ನು ನಿನ್ನ ಮೇಲೆ ಸುರಿಸುತ್ತಾನೆ. ಕ್ರೈಸ್ತವದಲ್ಲಿ ನೀನೇನಾಗಿರಬೇಕು? ದೇವರಿಗೆ ಕೊಡುವುದರಲ್ಲಿ ನಂಬಿಗಸ್ತನಾಗಿರಬೇಕು. ಹದಲಿಯ ಮಲಾಕಿ ಪುಸ್ತಕದಲ್ಲಿ ನಮಗೆ ಗೊತ್ತಿರುವ ಭಾಗವಾಗಿದೆ. ಅಲ್ಲಿ ದಶಮ ಭಾಗದ ಕುರಿತು ಹೇಳ್ತಾ ಇದೆ, ನೀನು ಯಾವುದನ್ನು ಪರೀಕ್ಷಿಸುತ್ತೀರಿ. ಕ್ರೈಸ್ತರು ಅನೇಕ ಸತಿ ಕಳೆದ ವರ್ಷಗಳಲ್ಲಿ ನಾನು ಬೇರೆ ಒಂದು ಸಭೆಯಲ್ಲಿ ನಾನು ಪ್ರಸಂಗ ಮಾಡ್ಲಿಕ್ಕೆ ಹೋದಾಗ ನಾನು ಬೇರೆ ಪ್ರಸಂಗ ರೆಡಿ ಮಾಡಿ ಹೋಗಿದ್ದು. ಅಲ್ಲಿ ಹೋದಾಗ ದೇವರಾತ್ಮ ನನಗೆ ಹೇಳಿದ್ದು, ನೀನು ದಶಮ ಭಾಗದ ಕುರಿತು ಪ್ರಸಂಗ ಮಾಡಿ. ನಾನು ಅದು ಎಂದಿಗೂ ಹೇಳಿ ನನ್ನ ಸಭೆಯಿಂದ ಪ್ರಸಂಗ ಮಾಡೋದೇ ಇಲ್ಲ. ದಶಮ ಭಾಗ ಏನಾಯ್ತು ಗೊತ್ತಾ, ಪಾಸ್ಟಿಗೆ ಏನೋ ದುಡ್ಡಿನ ಆಸೆ ಇದೆ, ಅವಶ್ಯಕತೆ, ಅದಕ್ಕೆ ಪಾಸ್ಟರ್ ಪ್ರಸಂಗ ಮಾಡ್ತಾರೆ ಇಲ್ಲ. ದೇವರ ಸೇವಕರು ಯಾರು ಹಾಗೆ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ತನ್ನ ಸೇವಕರು ಒದಗಿಸ್ತಾರೆ. ಅದು ನನಗೆ ಇಲ್ಲಿ ಸ್ವಾತಂತ್ರ್ಯವಾಗಿ ನನಗೆ ಪ್ರಸಂಗ ಮಾಡಬಹುದು. ಅದು ನಾನು ಹೇಳ್ತೇನೆ ನೋಡಿ. ನಮ್ಮ ಅನೇಕ ಚಿಂತೆ ಗೊತ್ತಾ, ನನಗೆ ಇವಾಗ ಒಂದು 10,000 ಸಂಬಳ ಸಿಕ್ಕಿದ್ರೆ 1,000 ರೂಪಾಯಿ ದಶಮವಾಗಿ ಕೊಡ್ತೇವೆ. ಅದು 1 ಲಕ್ಷ ಆದ್ರೆ 10,000 ಕೊಡ್ಬೇಕಾ ಬೇಡ? ಹೀಗೆ 10 ಸರ್ತಿ ಲೆಕ್ಕ ಮಾಡಿ ನಮಗೆ 10 ಲಕ್ಷ ಸಿಕ್ಕಿದ್ರೆ ಈ 1 ಲಕ್ಷ ಭಾಷೆ ಏನ್ ಮಾಡ್ತಾರೆ, ಅವರದೇ ಕಾರು ತಗೊಂಡು ಅವ್ರ ಒಳ್ಳೆ ಮನೆಯಲ್ಲಿ AC ರೂಮ್ ಅಲ್ಲಿ ಹಾಕಿಕೊಂಡು ಹೀಗೆ ಮನುಷ್ಯರ ಚಿಂತೆ. ಆದ್ರಿಂದ ಗೊತ್ತಾ, ನಮ್ಮ ದೇವರು ನಮ್ಮ ಕೈ ಜಾಸ್ತಿ ಕೊಡುವುದೇ ಇಲ್ಲ. ನಮ್ಮ ಕೈಯಲ್ಲಿ ಕೊಡುವುದು ಯಾಕೆ? ನಾವು ಹೇಗೆ ಉಪಯೋಗಿಸ್ತೇವೋ, ನಾವು ಯಾವುದನ್ನು ನಂಬಿಗಸ್ತರಾಗ್ತೇವೋ ಅಷ್ಟು ದೇವರ ಮನೆ ಕೈಯಲ್ಲಿ ಕೊಡುದು. ನನ್ನ ಜೀವನ ನನಗೆ ಅನುಭವ ಇದೆ. ಅನೇಕ ವರ್ಷಗಳನ್ನು ಸಭೆಯಲ್ಲಿ ಸೇವೆ ಮಾಡಿದಾಗ ಅಲ್ಲಿ ಒಂದು ವಿಧವೆ ಸ್ತ್ರೀ, ಇಲ್ಲಿಯ ಉಡುಪಿಯ ಪರಿಚಯ ಬೇಕು, ನಾನು ಕೇಳಿದ ಪರಿಚಯ ಪಡಿಸ್ತೇನೆ ಬೇಕಾದ್ರೆ, ನಾನು ಸುಳ್ಳು ಹೇಳುದಲ್ಲ, ದೇವರ ವಾಕ್ಯ ಮುಂದೆ. ಅವರು ಒಂದು ದಿನ 14 ಉಪವಾಸ ಇರುವಾಗ 21 ದಿನ ಚರ್ಚ್ ಫಾಸ್ಟಿಂಗ್ ಇರುವಾಗ ಆ ಆಂಟಿ ಬಂದು ಹೇಳುವ ಅಷ್ಟೇ, ನನಗೆ ಒಂದು ಸಕಲೇಶ್ವರದಲ್ಲಿ ಜಾಗ ಇದೆ, ನನ್ನ ಅನೇಕ ವರ್ಷಗಳಾಯ್ತು, 12 ವರ್ಷ ಆಯ್ತು, ಸೇಲ್ ಮಾಡ್ಲಿಕ್ಕೆ ನೋಡಿ ಆಗ್ತಾ ಇಲ್ಲ. ಒಂದು ನನ್ನ ಅಣ್ಣಂದಿರ ಅದಕ್ಕೆ ಏನಾದ್ರು ಕಿರಿಕಿರಿ ಮಾಡ್ತಾರೆ, ಅಥವಾ ನೋಡ್ಲಿಕ್ಕೆ ಬರುವವರು ಏನಾದರೂ ಕಾರಣ ತಪ್ಪಿ ಹೋಗ್ತಾ ಇದೆ. ಪಾಸ್ ಅದು ಹೇಗೆ ಆದ್ರೂ ಒಂದು ವ್ಯಾಪ್ತ ಆಗ್ಬೇಕು. ನಾನು ಹೇಳಿದ ಆಂಟಿ ಪ್ರಯತ್ನ ಮಾಡ್ತೇನೆ, ನೀವು ದೇವರಲ್ಲಿ ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡಿ, ನಿಮಗೆ ದೇವರ ಅದ್ಭುತ ಮಾಡ್ತಾ ಇರುವುದಾಗಿ ಪ್ರಾರ್ಥನೆ ಮಾಡಿದೆ. 21ನೇ ದಿವಸ ಭಾನುವಾರ ಅವರು ಸಾಕ್ಷಿ ಎತ್ತಿ ಹೇಳಿದ ಪಾಸ್ಟರ್ ನನಗೆ ಹೇಳಿದ ಪ್ರಕಾರ, ಪ್ರಾರ್ಥನೆ ಮಾಡಿದ ಪ್ರಕಾರವಾಗಿ ನನ್ನ ಜಾಗವು ವ್ಯಾಪಾರವಾಗಿದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ದೇವರ ಸೇವಕರಿಗೆ ಕೃತಜ್ಞತೆ ಎಂಬುದಾಗಿ ಹೇಳಿದ್ರು. ಅದನಂತರವಾಗಿ ನನಗೆ ಆಂಟಿ ಹೇಳಿದ್ರು, ಪುರುಷೆ ನೀವು ನಮ್ಮ ಮನೆಗೆ ಬರಬೇಕು. ನಾನು ಅವರ ಮನೆಗೆ ಹೋದೆ. ನಾನು ಮತ್ತು ನನ್ನ ಮಿಸ್ಸಸ್ ಪ್ರಾರ್ಥನೆ ಮಾಡಿ ವಿಸಿಟಿಂಗ್ಗೆ ಹೋದಾಗ ಆ ಆಂಟಿ ನಮ್ಮ ಈ ಪ್ಲಾಸ್ಟಿಕ್ ಅವರು ಇವಾಗ ಹಳೆ 50 ಪೈಸದ ಪ್ಲಾಸ್ಟಿಕ್ ಅವರಿದ್ದಿಲ್ಲ, ಅವರು ಒಂದು ಹಂಚಿದ ಮನೆ, ಬಡ ಸ್ತ್ರೀ ಅಂದ್ರೆ, ಹಾಗೆ ಅವರಿಗೆ ದೊಡ್ಡ ದುಡ್ಡು ವ್ಯಕ್ತಿ ಅಲ್ಲ. ಅವರಿಗೆ ಈ ಜಾಗ ವ್ಯಾಪಾರ ಮಾಡಿದಾಗ ಒಂದು ಪ್ಲಾಸ್ಟಿಕ್ ಅವರಲ್ಲಿ ನನ್ನ ಕೈಲಿ ಇಷ್ಟು ಕಟ್ಟು ನನ್ನ ಕೈ ದುಡ್ಡು ತಂದುಕೊಟ್ರು. ಪಾಸ್ಟರ್, ನಾನು ದೇವರಲ್ಲಿ ನಂಬಿಗಸ್ತನಾಗಿದ್ದೇನೆ. ಕಾರಣ ನಾನು ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿದ್ದೀರಿ. ದೇವರಲ್ಲಿ ಕೊಟ್ಟದ್ರಲ್ಲಿ ನಾನು ಇದರ 1 ರೂಪಾಯಿ ನಾನು ಬೇರ್ಪಡಿಸಿದೆ, ದಶಮ ಭಾಗ ಇಟ್ಟಿದ್ದೇನೆ. 5 ಲಕ್ಷ ರೂಪಾಯಿ ಅದರಲ್ಲಿ ದಶಮ ಭಾಗ ಕೊಟ್ಟರು. ನಾನು ಹೇಳಿದ ಆಂಟಿ, ಈ 5 ಲಕ್ಷದಲ್ಲಿ ನಾನು ಒಂದು ತೀರ್ಮಾನ ತಗೊಂಡಿದ್ದೆ, ಇದರಿಂದ ನಾನು 1 ರೂಪಾಯಿ ತಗೊಳ್ಳುವುದಿಲ್ಲ, ಇದು ದೇವರ ಸೇವೆಗಾಗಿ ಒಂದು ಆಲಯ ಕಟ್ಟಲಿಕ್ಕೋಸ್ಕರವಾಗಿ ನಾನು ಬೇರ್ಪಡಿಸ್ತೇನೆ ಎಂಬುದಾಗಿ ಹೇಳಿ ನಾನು ಆ ದುಡ್ಡನ್ನು ನಾನು ಬೇರ್ಪಡಿಸಿದ್ದೆ. ನಾನು ಹೇಳಿದ ಕಾರಣ, ವಿಧವೆ ಸ್ತ್ರೀ, 2 ಹೆಣ್ಣು ಮಕ್ಕಳು, ಮಕ್ಕಳ ಮದುವೆ ನಡೆಸಬೇಕು, ಮನೆ ಸೋಲ್ತಾ ಇರುವ ಮನೆ, ಅಲ್ಲಿ ಹಳೆ ಕಾಲದ ಮನೆ, ಅವರಿಗೆ ಬೇಕಾದ್ರೆ ಅಲ್ಲಿ ಒಂದು 10,000 ಕೊಟ್ಟು ಅವರಿಗೆ ಏನ್ ಮಾಡಬಹುದಾಗಿತ್ತು. ನಾನು ಹೇಳ್ತೇನೆ, ಇವತ್ತು ಅವರ ದೇವರ ಆಶೀರ್ವಾದ ಮಾಡ್ತೀನಿ. ನಾನು ಹೇಳಿದ ಕಾರಣ, ನಾವು ಯಾವುದ್ರಲ್ಲಿ ನಂಬಿಗಸ್ತರಾಗಿರ್ತೇವೆ ದೇವರು ನೋಡಿ ನಮ್ಮನ್ನು ಆಶೀರ್ವಾದ ಮಾಡುದು. ಈ ವಿಷಯ ನಾನು ಹೇಳಿಕೆ ಬಂದು ನನ್ನ ದೇವರಾತ್ಮ ನನಗೆ ಪ್ರೇರೇಪಣೆ ಕೊಡುವುದೆಂದು ನಾನು ಹೇಳ್ತಾ ಇರುವುದು. ನಿನ್ನ ಜೀವಿತದಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ನಿನ್ನ ಮೇಲೆ ಕೆತ್ತುವ ದೇವರಿಂದ. ನಮ್ಮ ದೇವರು ಯಾರಾಗಿದ್ದಾರೆ? ಅವರು ನಮ್ಮನ್ನು ಆಶೀರ್ವಾದ ಮಾಡುವ ದೇವರು. ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗಿರು, ದೇವರಿಗೆ ಕೊಡುವುದರಲ್ಲಿ ನಂಬಿಗಸ್ತನಾಗಿರು, ಆರಾಧನೆಯಲ್ಲಿ ದೇವರಿಗೆ ನಂಬಿಗಸ್ತನಾಗಿರು, ನಿನಗೆ ಕೊಟ್ಟ ಸಮಯದಲ್ಲಿ ನಂಬಿಗಸ್ತನಾಗಿರು, ನಿನಗೆ ಅಲ್ಲಲ್ಲಿಯ ನಿನ್ನ ಸ್ನೇಹಿತರ ಮಧ್ಯದಲ್ಲಿ ನೀನು ನಂಬಿಗಸ್ತನಾಗಿರು. ನಿನ್ನ ಮೇಲೆ ಕೆತ್ತುವ ದೇವರಿದ್ದಾನೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣ. ಕೆಲವು ನಿಮಿಷ ಶೋಧನೆ ಮಾಡಲಿಕ್ಕಾಗಿ ಸಮಯ ಬೇರ್ಪಡಿಸ್ತಾ ಇದ್ದೇನೆ. ಇಷ್ಟು ಸಮಯ ನೀವು ಕೇಳಿದ್ದೀರಿ. ಇನ್ನು ನನಗೆ 2-3 ಪಾಯಿಂಟ್ ನಂಬಿಗಸ್ತೆ ಕುರಿತು ಹೇಳಲಿಕ್ಕಿದೆ. ನಾನು ಅದನ್ನು ಮುಂದಕ್ಕೆ ತಗೊಳ್ತಾ ಇಲ್ಲ. ಇನ್ನು ಮುಂದಿರುವ ಸಮಯ ನಿಮ್ಮ ವರ್ಷದ ಕೊನೆಯಲ್ಲಿ ಒಂದು ಹೊಸ ವರ್ಷ ಪ್ರವೇಶಿಸಿದ್ದರಿಂದ ಅನೇಕ ಮೀಟಿಂಗ್ಗಳಲ್ಲಿ ನನಗೆ ಗೊತ್ತು. ಆದರೆ ಒಂದು ವಿಷಯ ನಿಮ್ಮಲ್ಲಿ ನಾನು ಕೇಳ್ತೇನೆ, ನಮಗೆ ನಂಬಿಗಸ್ತರಾಗಿರಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ನಿನಗೆ ಕೊಟ್ಟ ಸಭೆಯಲ್ಲಿ ನಿನ್ನ ಸೇವಕರೊಂದಿಗೆ ನಂಬಿಗಸ್ತರಾಗಲಿಕ್ಕೆ ನೀನು ಸಿದ್ಧರಾಗಿದ್ದೀಯೋ? ನಿನ್ನ ಸಭೆಯಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ. ನಿನಗೆ ಕೊಟ್ಟ ಕೆಲಸದಲ್ಲಿ ನೀನು ನಂಬಿಗಸ್ತರಾಗಲಿಕ್ಕೆ ಸಿದ್ಧವು. ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ಕೆಲಸದಲ್ಲಿ ನಂಬಿಗಸ್ತರಾಗಲಿಕ್ಕೆ ಬಹಳ ಕಷ್ಟ. ಯಾವುದಾದ್ರೂ ಬಿಸಿನೆಸ್ ಮಾಡುವುದಾದ್ರೆ ಆ ಬಿಸಿನೆಸ್ ಅಲ್ಲಿ ವ್ಯಕ್ತಿಯನ್ನು ಕಾಣದಂತೆ, ಸಮಯಕ್ಕೆ ಕೆಲಸಕ್ಕೆ ಹೋಗದಂತೆ
ನಿದ್ದೆ ಮಾಡಿ ಸಮಯ ವೆಚ್ಚ ಮಾಡುವರಿದ್ದಾರೆ. ನಾವು ಲೋಕ ವ್ಯವಹಾರದಲ್ಲಿ ಇರುವಾಗಲೂ ಅಲ್ಲಿಯೂ ನಂಬಿಗಸ್ತರಾಗಿರಬೇಕು. ನಾವು ಸಭೆಯಲ್ಲಿ ಮಾತ್ರ ನಂಬಿಗಸ್ತರಾಗಿರ್ಲಿಕ್ಕಲ್ಲ, ನಾವು ಹೊರಗಡೆ ಹೋಗುವಾಗ ನಂಬಿಗಸ್ತರಾಗಿರಬೇಕು. ನಿನ್ನ ಬಾಯಿ ಮಾತಿನಲ್ಲಿ ನಂಬಿಗಸ್ತರಾಗಿರಬೇಕು. ನಿನ್ನ ಕೊಡುವುದನ್ನು ತಗೊಳ್ಳುವುದನ್ನು ನಂಬಿಗಸ್ತರಾಗಿರಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಗಸ್ತರಾಗಿರಬೇಕು. ನಿನ್ನ ಪರಿಶುದ್ಧ ಜೀವಿತ ನಂಬಿಗಸ್ತರಾಗಿರಬೇಕು. ನಂಬಿಗಸ್ತರಾಗಿರುವುದಾದರೆ ದೇವರು ನಿನ್ನ ಕೆಲವು ದರ್ಶನವನ್ನು ಕೊಳ್ಳಿಕ್ಕೆ ದೇವರು ಶಕ್ತನಾದ ದೇವರಾಗಿದ್ದಾರೆ. ಯೋಹನನೇ, ಪತ್ಮೋಸ್ ದ್ವೀಪದಲ್ಲಿ ಆಕಲ್ಪಟ್ಟಿಗೆ ಕಾರಣ ಏನಾಗಿದ್ದಿ? ಯೋಹನ ಹೇಳ್ತಾನೆ, ನಾನು ನಂಬಿಗಸ್ತನಾದ್ದರಿಂದ, ನಾನು ನಂಬಿಗಸ್ತನೆಂಬುದಾಗಿ ಕಂಡದರಿಂದ ಲೋಕವು ನನಗೆ ಕೊಲ್ಲಲಿಕ್ಕೆ ತೀರ್ಮಾನಿಸಿತು. ಕುದಿಯುವ ಎಣ್ಣೆ ಹಾಕಿದಾಗ ಇವನು ಚಿಕ್ಕ 65 ರೀತಿಯಲ್ಲಿ ಅವನು ಹೊರಗಡೆ ಬರ್ತಾನೆ ಎಂಬುದಾಗಿ ಅರಸನ ಚಿಂತೆ ಮಾಡಿತು. ಆದ್ರೆ ಕುದಿಯುವ ಎಣ್ಣೆಗೆ ಯೋಹನ ನಂಬಿಗಸ್ತೆ ಇರುವ ಯೋಹನನ್ನು ಏನು ಮಾಡಲಿಕ್ಕಾಗಲಿಲ್ಲ. ನಂಬಿಗಸ್ತನಾದ ದೇವರ ಮಗನಿಗೆ ದೇವರು ಕೆಲವು ದರ್ಶನಗಳನ್ನು ಕೊಡುತ್ತಾನೆ. ಇವತ್ತು ದೇವರ ಆತ್ಮ ಹೇಳ್ತಾರೆ, ಕೆಲವರಿಗೆ ದೇವರು ದರ್ಶನವನ್ನು ಕೊಡಲಿಕ್ಕೆ ಪದ್ಧತಿ ಇದೆ. ನೀನು ಪ್ರಾರ್ಥನೆಯಲ್ಲಿ ನಂಬಿಗಸ್ತನಾಗ್ತೀಯೋ? ಇವತ್ತೆಷ್ಟು ಜನ ಪ್ರಾರ್ಥನೆ ನಂಬಿಗಸ್ತನಾಗ ತೀರ್ಮಾನ ತಗೊಳ್ಳೋದಾದ್ರೆ ನಿನಗೆ ಕೆಲವು ದರ್ಶನ ದೇವರು ಕೊಡುತ್ತಾನೆ. ಸಭೆಯ ಕುರಿತಿರುವ ದರ್ಶನ, ದೇಶದ ಕುರಿತಿರುವ ದರ್ಶನ, ಪಾಪದಲ್ಲಿ ಬಿದ್ದು ಹೋಗುವ ಕುರಿತಿರುವ ದರ್ಶನ, ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಆತ್ಮಹತ್ಯೆ ಮಾಡಲಿಕ್ಕೋಸ್ಕರವಾಗಿ ಕಾಯುತ್ತಿರುವವರು ಇಂಥವರಿದ್ದಾರೆ. ಅವರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿ ನಿನಗೆ ದರ್ಶನವನ್ನು ಕೊಡಲು ದೇವರಿಗೆ ಪದ್ಧತಿ ಇದೆ. ನೀನು ನಂಬಿಗಸ್ತನಾಗಿ ನಿಲ್ಲಿಸಿದ್ದಳು. ನೀನು ದೇವರನ್ನ ನಂಬಿಗಸ್ತನಾಗಿದೆಯೋ? ನೀನು ನಂಬಿಗಸ್ತನಾಗಿದ್ದರೆ ನಿನ್ನನ್ನು ಮೇಲೆ ಕೆತ್ತಿದ ದೇವರು ಶಕ್ತನಾದ ದೇವರಾಗಿದ್ದಾನೆ. ನಿನ್ನನ್ನು ಯಾರಿಗೂ ಹಿಡಿದಿಡಲಿಕ್ಕಾಗದೇ ಇರುವಂತ ರೀತಿಯಲ್ಲಿ ಒಂದು ಹೊಸ ಅಭಿಷೇಕವನ್ನು ಕೊಟ್ಟು ಅಪೊಸ್ತಲರು ಅವರು ಪ್ರಯಾಣ ಮಾಡುತ್ತಿರುವಾಗ ಇವಾಗ ಅಪೊಸ್ತಲರ ಮುಂದೆ ಭಿಕ್ಷೆ ಬೇಡುವುದನ್ನು ಕೇಳ್ತಾ ಇದ್ದಾರೆ, ನಮಗೇನಾದ್ರೂ ಕೊಡಿ, ನಮಗೇನಾದ್ರೂ ಕೊಡಿ. ಅವಾಗ ಪ್ರೇರಣೆ ಹೇಳ್ತಾ ಇದ್ದಾರೆ, ನಮ್ಮ ಕೈಗೆ ಕೊಡ್ಲಿಕ್ಕೆ ಒಂದೇ ಹೋಗಿರುವುದು ದೇವರ ಅಭಿಷೇಕದ ಶಕ್ತಿಯಾಗಿದೆ. ನಂಬಿಗಸ್ತನಾದ ಪ್ರೇರಣೆ ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಒಂದು ಅಭಿಷೇಕವನ್ನು ಅದೇ ಹೇಳ್ತಾ ಇದೆ, ನನ್ನ ಕೈ ಬೇಡಲಿಕ್ಕೆ ಕೊಡ್ಲಿಕ್ಕಿಲ್ಲ, ಯೇಸುವಿನ ನಾಮ ಮಾತ್ರ ಇರುವುದು. ನಂಬಿಗಸ್ತನಾದ ನಿನಗೆ ಯೇಸುವಿನ ನಾಮವನ್ನು ದೇವರಿಗೆ ಕೊಡಲಿಕ್ಕೆ ಸಾಧ್ಯವೋ? ನಿನ್ನ ಕೆಲಸ ಕಾರ್ಯಗಳಲ್ಲಿ ದುಃಖವು ಸಪ್ಪೆಯಾಗಿರುವ ಮನೆಯಲ್ಲಿ ಹೋಗಿ ಯಾಕೆ ನೀನು ದುಃಖಿತನಾಗಿದ್ದಿ? ನಮ್ಮಲ್ಲಿ ಪ್ರಾರ್ಥನೆ ಮಾಡುವ ದೇವರ ಸೇವಕರಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ವಿಷಯಕ್ಕೆ ಬಿಡುಗಡೆ ಎಂಬುದಾಗಿ ಹೇಳಿ ಕರ್ಕೊಂಡು ನನಗೆ ಸಾಧ್ಯವೋ? ನಿನಗೆ ಕೊಟ್ಟರು ಸ್ವಲ್ಪವಾಗಿರಬಹುದು. ನಂಬಿಗಸ್ತನಾಗಿರು, ದೇವರು ನಿನ್ನ ಆಶೀರ್ವಾದ ಮಾಡುತ್ತಾನೆ. ಒಂದು ದಿನ ದೇವರು ಹೀಗೆ ಹೇಳ್ತಾ ಇದ್ದಾರೆ, ತಲಾಂತುಗಳನ್ನು ಕೊಡುವುದನ್ನು ಹೀಗೆ ಹೇಳ್ತಾ ಇದ್ದಾರೆ. ಒಬ್ಬನಿಗೆ ಅಲ್ಲೆಲ್ಲ ತಲಾಂತು ಕರ್ಕೊಂಡು ಅಲ್ಲೆಲ್ಲ ಅಲ್ಲಿ ಕೊಡ್ತಾ ಇದೆ 5, 3, 2, 1 ತಲಾಂತು ಕೊಟ್ಟು 5 ಸಿಕ್ಕಿದವನಿಂದ 5 ಸಂಪಾದನೆ ಮಾಡಿದವನಾಗಿ ಬರ್ತಾ ಇದ್ದಾರೆ. 2, 3 ಸಿಕ್ಕಿದವನಿಂದ ಸಂಪಾದನೆ ಮಾಡ್ತಾರೆ. 1 ಸಿಕ್ಕಿದ ಏನ್ ಮಾಡ್ತಾ ಇದೆ? ಮಣ್ಣಿನ ಅಡಿಯಲ್ಲಿ ಕೇಳ್ತಾ ಇದೆ. ಆದರೆ ಸಮಾಜ ಕೇಳ್ತಾ ಇದೆ, ನಂಬಿಗಸ್ತರಾದವರೇ ನಿನ್ನ ಬಳಿಗೆ ಬಂದಿರಿ, 5 ಕೊಟ್ಟವನಿಂದ 5 ಹೆಚ್ಚು ಮಾಡಿಕೊಂಡು ಬಂದಾಗ ಬಲೆ ನಂಬಿಗಸ್ತರಾದ ನನ್ನ ದಾಸರೇ, ನಿನ್ನನ್ನು ನಾನು ಆಶೀರ್ವಾದ ಮಾಡುತ್ತೇನೆ, ವಿಶ್ರಾಂತಿ ಕಡೆಗೆ ನಿನ್ನ ಹೋಗು. ಆದರೆ 1 ಸಿಕ್ಕಿದವನು ಮಣ್ಣಿನಲ್ಲಿ ಹೂಡಾಕಿದವನು ಅವನು ಬಂದು ಹೇಳ್ತಾ ಇದೆ, ನನಗೆ ನೀನು 1 ಕೊಟ್ಟಿದ್ದಿ, ನನಗೆ ಏನು ಮಾಡಲಿಕ್ಕಾಗುವುದಿಲ್ಲ. ಅಲ್ಲಿ ದೇವರ ಅಪನಂಬಿಗಸ್ತನೇ, ಅಪನಂಬಿಗಸ್ತನೇ, ನಿನಗೆ ಕೊಟ್ಟ ತಲಾಂತುಗಳನ್ನು ನೀನು ಉಪಯೋಗಿಸಲಿಲ್ಲದರಿಂದ ನೀನು ನಂಬಿಗಸ್ತನಲ್ಲ. ನೀನು ಪುತ್ರವಾಗಿ ಒಬ್ಬೊಬ್ಬರಿಗೆ ದೇವರ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಪ್ರಾರ್ಥನೆಯ ತಲಾಂತಾಗಿರಬಹುದು, ಹಾಡಾಡಲಿಕ್ಕೆ ತಲಾಂತಾಗಿರಬಹುದು, ಸುವಾರ್ತೆಯಲ್ಲಿಗೆ ತಲಾಂತಾಗಿರಬಹುದು, ರೋಗಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ತಲಾಂತಾಗಿರಬಹುದು, ಇತರರನ್ನು ಕರೆದುಕೊಂಡು ದೇವರ ಸೇವಕರ ಬಳಿಯಲ್ಲಿ ಕರೆದು ಒಪ್ಪಿಸಲಿಕ್ಕೆ ತಲಾಂತಾಗಿರಬಹುದು. ಯಾವುದೇ ತಲಾಂತಿಲ್ಲದವರಿಗೆ ಯಾರು ಗೊತ್ತಿಲ್ಲ ಪ್ರಿಯರೇ. ಆದರೆ ಇವತ್ತು ದೇವರು ಕೇಳ್ತಾ ಇರುವುದು, ನೀನು ನಂಬಿಗಸ್ತರಾಗಿದ್ದೀಯೋ? ದೇವರಿಗೆ ಬೇಕಾದ ನಂಬಿಗಸ್ತರನ್ನಾಗಿದೆ. ದೇವರಿಗೆ ಬೇಕಾದ ಚಿಕ್ಕುಡರನ್ನಲ್ಲ. ಇವತ್ತು ಅನೇಕರು ಚಿಕ್ಕುಡರಾಗಿರುವರಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ, ದೊಡ್ಡ ಅದು ಇದು ಹೇಳಿ ದೊಡ್ಡ ಮಾತುಗಳು ದೊಡ್ಡ ವ್ಯಕ್ತಿಗಳಿದ್ದಾರೆ. ದೇವರಿಗೆ ಬೇಕಾದ ನಂಬಿಗಸ್ತರಿದ್ದಾರೋ? ಇವತ್ತು ದೇವರಿಗೆ ಸ್ವಾಮಿ ನಂಬಿಗಸ್ತರಿಸುವ ದೇವರಾಗಿದ್ದಾರೆ. ಅಲ್ಲೇ ಕೈಗಳು ತಲಾಂತವನ್ನು ಕೊಡುತ್ತಾರೆ. ಅದನ್ನು ಉಪಯೋಗಿಸ್ತೀಯ ಎಂಬುದಾಗಿ ದೇವರು ನೋಡುವರಾಗಿದ್ದಾನೆ. ನಂಬಿಗಸ್ತರಾಗಿದ್ದರೆ ನಿನ್ನನ್ನು ದೇವರ ಆಶೀರ್ವಾದ ಮಾಡ್ತಾರೆ. 1 ನಿಮಿಷ ಪ್ರಾರ್ಥನೆ ಮಾಡಿಕೊಂಡು
ದೇವರೇ ನಮಗೆ ಕೃಪೆ ಮಾಡು ಸ್ವಾಮಿ. ನಮಗೆ ಯಾವ ತಪ್ಪುಗಳು ಸಂಭವಿಸಿರುವುದಾದರೆ ದೇವರೇ ಇವತ್ತು ನೀನು ಬಿಡುಗಡೆ ಕೊಡು. ಇವತ್ತು ಈ ಕೇಳಿದ ವಾಕ್ಯ ದೇವರಲ್ಲಿ ನಮ್ಮ ನಂಬಿಗಸ್ತರಾಗಿದ್ದು ಜೀವಿಸುವ ಜೀವಿತದಲ್ಲಿ ಈ ವಾಕ್ಯ ಕ್ರಿಯೆಯಾಗಿ ಬರುವ ದಿನಗಳ ನಂಬಿಗಸ್ತರಾಗಿ ಜೀವಿಸಿ ಕಳೆದ ದಿನದ ನಷ್ಟಗಳು ದೇವರೇ ಅವರ ಜೀವನ ಪಟ್ಟ ಆಶೀರ್ವಾದವಾಗಿ ನೀನು ಮಾಡಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಸಭೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕಳೆದ ಒಂದು ವರ್ಷ ಕಾಲ ನಂಬಿಗಸ್ತೆಯಿಂದ ಸೇವೆಯನ್ನು ಮಾಡುವಂತೆ ನಿನ್ನ ದಾಸತೆಯ ಬಲಪಡಿಸಬೇಕಾಗಿ ಸ್ತೋತ್ರ. ಅವರ ಕುಟುಂಬವನ್ನು ಬಲಪಡಿಸಬೇಕಾಗಿ ಸ್ತೋತ್ರ. ದೇವರಿಗೆ ತಲೆವಹಿಸಿದ ವಿಶ್ವಾಸಿಗಳನ್ನು ಬಲಪಡಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ದೇವರೇ ಅನೇಕ ಪಟ್ಟು ದೇವರನ್ನು ನಂಬಿಗಸ್ತರಾಗಿ ಈ ಉಡುಪಿ ಪಟ್ಟಣದಿಂದ ಸಾವಿರ ಜನರು ಕ್ರಿಸ್ತನಿಗೋಸ್ಕರವಾಗಿ ದೇವರ ಆದಾಯ ಪಡಿಸುವಂತೆ ಈ ಸಭೆಯನ್ನು ದೇವರು ಉಪಯೋಗಿಸುವ ಸ್ವಾಮಿ. ಈ ಸಭೆಯು ದೇವರೇ ಈ ಸಭೆಗೆ ವಿರುದ್ಧವಾಗಿ ಒಂದು ಶಕ್ತಿ ಎಂದು ಹೇಳುತ್ತೆ, ಒಂದು ವ್ಯಕ್ತಿ ಎಂದು ಹೇಳುತ್ತೆ. ದೇವರೇ ಬರುವ ದಿವಸಗಳಲ್ಲಿ ಅವರಿಗೆ ಸ್ವಂತವಾಗಿ ಸ್ವತಂತ್ರವಾಗಿ ಆರಾಧಿಸಲಿಕ್ಕೋಸ್ಕರವಾಗಿ ನಿನ್ನ ಆಲಯವನ್ನು ಸಿದ್ಧ ಮಾಡುವುದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ಕೆಲವು ವ್ಯಕ್ತಿಗಳು ದೇವರೇ ಹೃದಯವನ್ನು ತುಂಬುವುದಕ್ಕಾಗಿ ಸ್ತೋತ್ರ. ದೇವರೇ ಅದು ನಿನ್ನ ಪ್ಲಾನ್ ಇರುವುದಕ್ಕಾಗಿ ಸ್ತೋತ್ರ. ನನ್ನ ನಂಬಿಕೆ ಕೃತ್ಯ ಕಾಡುತ್ತಾ ಇದ್ದೇವೆ ಸ್ವಾಮಿ. ಕೆಲವು ರಾಷ್ಟ್ರಗಳಲ್ಲಿ ಯಾವತ್ತಾಗಿ ದೇವರೇ ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ದಿವಸಗಳ ದೇವರ ಸೇವಕ ಕೈಯಲ್ಲಿ ದೇವರೇ ಆಲಯಕ್ಕಾಗಿ ಜಾಗ ತೋಡಿ ಪುಸ್ತಕವಾಗಿ ಕೆಲವು ಸ್ಪಾನ್ಸರ್ ವೇಪಿಸು ಅವರ ನಂಬಿಗಸ್ತೆಯನ್ನು ಕಂಡಲೇ ಬರುವುದರಲ್ಲಿ ದೇವರೇ ಈ ಪಟ್ಟಣದಲ್ಲಿ ಯಾರನ್ನು ನಿಂದಿಸಿದರು ಅವರ ಮಧ್ಯದಲ್ಲಿ ದೇವರನ್ನ ಉಪಯೋಗಿಸಿ ತಲೆಬಾಯ್ತು ಪ್ರತಿಯೊಂದು ಕುಟುಂಬದ ಆಶೀರ್ವಾದ ಮಕ್ಕಳಿಂದ ಯವನಸ್ಥರಿಂದ ಪ್ರಾಯದಲ್ಲಿರುವ ಎಲ್ಲರನ್ನು ಆಶೀರ್ವಾದ ಮಾಡು. ಆರೋಗ್ಯ ಬಲ ದೀರ್ಘಾಯುಸ್ಸು ದೇವರೇ ನಮ್ಮ ಮಕ್ಕಳಿಗೆ ತುಂಬಿ ಇವತ್ತು ಈ ಕೂಟವು ಅವರ ಜೀವಿತ ಬರುವ ದಿವಸಗಳಲ್ಲಿ ವಾಗ್ದಾನದ ದಿವಸಗಳಾಗಿ ಮಾರ್ಪಡಿಸಿ ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಲಾಗಿದೆ.